ಮದ್ದೂರಿನ ಗಣೇಶೋತ್ಸವದ ಸಂದರ್ಭದಲ್ಲಿ ಯಾರು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ. ನಾನು ಅವತ್ತೇ ಹೇಳಿದೆ, ನೀವೆಲ್ಲರೂ ಕೂಡ ಇದನ್ನು ಗಮನಿಸಿರಬಹುದು. ಆಡಳಿತವೇ ಆಗಲಿ ವಿಪಕ್ಷವೇ ಆಗಲಿ ಯಾರಿಗೂ ಕೂಡ ಈ ಪ್ರಕರಣದ ರೀತಿ ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾರೇ ಆಗಿದ್ರೂ ಕೂಡ ತಮ್ಮ ರಾಜಕೀಯ ಬೇಳೆಯನ್ನು ಹೇಗೆಲ್ಲ ಬೇಯಿಸ್ಕೊಳ್ಬೋದು ಆ ರೀತಿಯ ಪ್ರಕ್ರಿಯೆಗೆ ಒಳಗಾಗಿದ್ದಾರೆ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. BJP ಪ್ರಚೋದನಕಾರಿ ಭಾಷಣದ ಮೂಲಕ ಹಿಂದೂಗಳನ್ನು ಎತ್ತಿಕಟ್ಟುವ ಅಥವಾ ಜನಸಾಮಾನ್ಯರನ್ನು ಎತ್ತಿಕಟ್ಟುವ ಪ್ರಯತ್ನವನ್ನೇನಾದರೂ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯ ನಡುವೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದೆರಡು ಕಲ್ಲು ಬಿದ್ದ ತಕ್ಷಣ ಅದನ್ನು ಕೋಮುವಾದ ಅಂತ ಕರೆಯೋದಕ್ಕೆ ಸಾಧ್ಯವಾಗುತ್ತಾ? ಈ ರೀತಿಯ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟು ಹಲವರ ಕೆಂಗಣಿಗೂ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ ಇನ್ನೊಂದು ಆರೋಪವನ್ನು ಕೂಡ ಮಾಡ್ತಾ ಇದೆ. ನೋಡಿ, ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡೋದೇ BJPಗೆ ಅಸ್ತ್ರ ಆಗಿಬಿಟ್ಟಿದೆ. ಯಾವುದೇ ವಿಚಾರ ತಗೊಂಡ್ರು ಕೂಡ ಅದನ್ನಲ್ಲಿ ರಾಜಕೀಯವನ್ನು ಹುಡುಕ್ತಾರೆ. ಇದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಅಸಲಿಗೆ ಆಡಳಿತ ಮತ್ತು ವಿಪಕ್ಷಗಳು ಈ ಪ್ರಕರಣವನ್ನು ಕೂಡ ತಮ್ಮ ರಾಜಕೀಯ ದಾಳವಾಗಿ ಬಳಸಿಕೊಂಡಿದ್ದಾರೆ ಅನ್ನುವ ವಿಪರ್ಯಾಸದ ನಡುವೆ ಜನಸಾಮಾನ್ಯರು ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ನೋಡಿ, ನಿಮ್ಮೆಲ್ಲರ ರಕ್ಷಣೆಗೆ ಇರಬೇಕಾದಂಥ ಜನಪ್ರತಿನಿಧಿಗಳು ನಿಮ್ಮನ್ನು ಎತ್ತುಕಟ್ತಾ ಇದ್ದಾರೆ. ನೋಡಿ, ನಿಮ್ಮ ಸ್ವಾಸ್ಥ್ಯಕ್ಕೆ, ನಿಮ್ಮ ಅಭಿವೃದ್ಧಿಗೆ ನಿಂತುಕೊಳ್ಬೇಕಾದಂಥ ನಾಯಕರು, ಅವರ ಕುಟುಂಬಸ್ಥರು ಆರಾಮಾಗೇ ಇದ್ದಾರೆ. ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಿರೋರು ನೀವು. ಹಾಗಂತ ನಿಮ್ಮ ರಕ್ಷಣೆಗೆ ಬೀದಿಗೆ ಬರಬೇಡಿ ಅಂತಲ್ಲ, ಸಂವಿಧಾನದ ಅಡಿಯಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳಿದ್ದಾವೆ ಅವುಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಪ್ರಚೋದನಕಾರಿ ಭಾಷಣಗಳಿದ್ದಾವೆ, ಅವು ಸಮಾಜದ ಸ್ವಾಸ್ಥ್ಯವನ್ನು ಎತ್ತ ಕಡೆ ತಗೊಂಡು ಹೋಗ್ತಿದೆ ಅನ್ನೋದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ನಾನು ದಿವ್ಯಶ್ರೀ. ಭಾರತದಲ್ಲಿ ಸಂವಿಧಾನ ಇದೆ ಮತ್ತು ಮನುಷ್ಯರಾಗಿ ನಾವು ಹುಟ್ಟಿರೋದ್ರಿಂದಾಗಿ ಭಗವಂತ ಮಾತನಾಡುವ ತಾಕತ್ತನ್ನು ಕೊಟ್ಟಿದ್ದಾನೆ, ಅವಕಾಶವನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ ಕೊಟ್ಟಿಲ್ಲ. ಅದೆಂಥದ್ದೇ ಸನ್ನಿವೇಶದಲ್ಲೂ ಕೂಡ ನೀವು ಮಾತನಾಡಿ ಬಗೆಹರಿಸಿಕೊಳ್ಳಬಹುದು. ಆದರೆ ಇವತ್ತು ಪ್ರಚೋದನಕಾರಿ ಭಾಷಣಗಳು ಎತ್ತ ಕಡೆ ತಗೊಂಡು ಹೋಗ್ತಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಕಲ್ಲು ಹೊಡೆದವರನ್ನು ಸಮಾಧಿ ಮಾಡುವ ತಾಕತ್ತಿದೆ. ಗೊತ್ತಿದೆ, ಹಾಗಂತ ಸಮಾಧಿ ಮಾಡೋಕ್ಕಾಗುತ್ತಾ? ಸಮಾಧಿ ಮಾಡೋಕ್ಕೆ ಹೋದರೆ ನಿಮ್ಮ ಸ್ಥಿತಿ ಏನಾಗುತ್ತೆ? ನಾವು ಭಾರತದ ಸಂವಿಧಾನದ ಅಡಿಯಲ್ಲಿ ಬದುಕ್ತಿದ್ದೀವಿ ಅನ್ನುವಂಥ ಅರಿವಿಲ್ಲವೇ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮಂಡ್ಯದಲ್ಲಿ CT ರವಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ. ಆಕ್ರೋಶ ತಪ್ಪಲ್ಲ, ನಿಮಗೆ ನೋವಾಗಿದೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಯಾವ ಮಾರ್ಗವನ್ನು ಅನುಸರಿಸ್ತಾ ಇದ್ದೀರಿ ಅನ್ನೋದೇ ಸದ್ಯದ ಪ್ರಶ್ನೆ. ಟಿಪ್ಪು ಅವನ ಅಪ್ಪನನ್ನೇ ಬಿಟ್ಟಿಲ್ಲ, ನೀವು ನಮಗೆ ಲೆಕ್ಕಕ್ಕಿಲ್ಲ. ಯಾರಿಗೆ ಹೇಳ್ತಾ ಇದ್ದೀರಿ? ಯಾಕೆ ಹೇಳ್ತಾ ಇದ್ದೀರಿ? ಯಾರನ್ನು ತರ್ತಾ ಇದ್ದೀರಿ? CT ರವಿ ಅವರೇ, ಉರಿಗೌಡ ನಂಜೇಗೌಡರ ರಕ್ತ ನಮ್ಮ ಮೈಯಲ್ಲಿದೆ. ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆಯನ್ನೇ ಮುರಿಯುತ್ತೇವೆ. ಅಫ್ಕೋರ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ತೊಡೆ ತಟ್ಟಿದ್ರೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಡೆಫಿನೆಟ್ಲಿ ನಿಮಗೆ ಗೊತ್ತಿದೆ. ಕಾನೂನಿನ ಸಪೋರ್ಟನ್ನು ತಗೊಳ್ಳಿ. BJP ಅಂದಾಗ ಶಿಸ್ತುಬದ್ಧ ಪಕ್ಷ ಅನ್ನುವಂಥ ಹೆಸರನ್ನು ಪಡೆದುಕೊಂಡಿದೆ. ನೀವು ನಾನು ಇದನ್ನು ಹೇಳಲೇಬೇಕು. ಸೋಕಾಲ್ಡ್ ನಾಯಕರು CT ರವಿ ಅವರು ಇರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, R ಅಶೋಕ್ ಅವರು ಇರ್ಬೋದು, ವಿಜಯೇಂದ್ರ ಅವರು ಇರ್ಬೋದು, ನೀವು ಕಣ್ಣಲ್ಲಿ ಹೇಳಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಿ ಮಾಡುವಂತಹ ಅಭಿಮಾನಿಗಳಿದ್ದಾರೆ. ನೀವು ಕೊಡೋ ಸ್ಟೇಟ್ಮೆಂಟನ್ನು ಸೀರಿಯಸ್ ಆಗಿ ತೊಗೊಂಡು ಏನಾದರೂ ಮುಂದುವರೆದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಇದರ ಜೊತೆಗೆ ತಲೆಯನ್ನೇ ತೆಗಿತೀವಿ ಅಂತ ಹೇಳಿದ್ದಾರೆ CT ರವಿ ಅವರು. ಬಹಳ ಸಮಾಜದ ಸ್ವಾಸ್ಥ್ಯವನ್ನು ಎತ್ತ ಕಡೆ ತಗೊಂಡು ಹೋಗ್ತಿದೆ ಅನ್ನುವಂತಹ ಆತಂಕ ಖಂಡಿತವಾಗ್ಲೂ ಇದೆ. ಹಲವರು ಮಾತಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಬನ್ನಿ ಕೇಳೋಣ. ನಾಲ್ಕು ವರ್ಷ 6 ವರ್ಷದ ಮಕ್ಕಳು ಗಣಪತಿ ಮೆರವಣಿಗೆ ಹೋಗ್ತಾ ಇದ್ರೆ ಅವರು ಒಗೆಯೋ ಕೆಲಸ ಮಾಡ್ತಾರೆ ಗಣಪತಿ ಮೇಲೆ. ಆ ಮಕ್ಕಳಿಗೆ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತವ್ರು ಯಾರು? ಎಲ್ಲಿಂದ ವಿಷ ಬೀಜ ಬಿತ್ತಿದ್ರು? ಭದ್ರಾವತಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಭದ್ರಾವತಿ ಶಾಸಕ, ಕಾಂಗ್ರೆಸ್ ಶಾಸಕ ಸಂಗಮೇಶ್ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನ ಆಗಿ ಹುಟ್ಟಬೇಕು ಅಂತ. ನಾನು ಒಂದ್ ಮಾತು ಹೇಳಕ್ ಬಯಸ್ತೇನೆ, ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ. ಯಾಕೆ ಕಾಯ್ತೀಯಾ ಮುಂದಿನ ಜನ್ಮದವರೆಗೂ? ಮುಂದಿನ ಜನ್ಮವಾಗಿ ಮನುಷ್ಯ ಹುಡ್ತೀಯೋ
ನಾಯಿಯಾಗಿ ಹುಡ್ತೀಯೋ, ಕತ್ತೆಯಾಗಿ ಹುಡ್ತೀಯೋ, ಹಂದಿಯಾಗಿ ಹುಡ್ತೀಯೋ? ಈಗ ಹಂದಿಯಾಗಿ ಹುಡ್ತೀಯೋ ಗೊತ್ತಿಲ್ಲ, ಆಗದಿದ್ರೆ ಈಗಲೇ ಆಗ್ಬಿಡು. ಯಾಕೆ ಯಾಕೆ ಬಸವ ತತ್ವಕ್ಕೆ ಅಪಚಾರ ಬಯಸ್ತೀಯ? ಈ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡೋ ಮುಖಾಂತರ ಹಿಂದೂಗಳನ್ನು ತುಳಿತಾ ಇದ್ದಾರೆ, ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹಿಂದೂಗಳ ಅಹವಾಲನ್ನು ಕೇಳೋರು ಯಾರಿಲ್ಲ. ಆ ದೃಷ್ಟಿಯಿಂದ ನಾವು ಅವ್ರಿಗೆ ಬೆಂಬಲವನ್ನು ಕೊಡೋ ದೃಷ್ಟಿಯಿಂದ ನಾನು CT ರವಿಯವರು ಅಲ್ಲಿ ಅಶ್ವಥ್ ನಾರಾಯಣ ಅವರು ನಾವು ಭಾಷಣ ಮಾಡಿದ್ದೀವಿ. CT ರವಿಯವರು ಆ ಥರ ಉದ್ರೇಕಕಾರಿ ಭಾಷಣ ಏನು ಮಾಡಿಲ್ಲ. ಅಣ್ಣ ಅಂದರೆ ಅಣ್ಣ ಅಂತೀನಿ, ಇಲ್ಲ ಅಂದರೆ ನಮಗೂ ಗೊತ್ತಿದ್ದ ದಾರಿ ಅನ್ನೋ ರೀತಿ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ ಆ ಥರ ತಪ್ಪು ಹುಡ್ಕೋ ಅಂಥದ್ದು ಏನೂ ಇಲ್ಲ. ಇದಕ್ಕಿಂತ ಕೆಟ್ಟದಾಗಿ ಕಾಂಗ್ರೆಸ್ ಅವರು ಭಾಳ ಸರಿ ಮಾತಾಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ಏನು ಮಾಡಿದ್ದೀರ ಅವ್ರ ಮೇಲೆಲ್ಲ? ವಿಧಾನಸೌಧದಲ್ಲಿ ಅಂದರು. ಅದಕ್ಕಿಂತ ಅಪರಾಧನಾ? CT ರವಿ ಏನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ರ? ದೇಶದ್ರೋಹಿ ಚಟುವಟಿಕೆ ಮಾಡಿದಾರ? ಹೇಳಿ. ನೋಡಿ, ಮೊದಲು ಈ ಎಲ್ಲ ಪ್ರಕರಣಗಳನ್ನು ಏನು ಮಾಡ್ತಾ ಇದ್ದಾರೆ BJP ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ, ಇವರು ಹತಾಶೆ ಆಗಿಬಿಟ್ಟಿದ್ದಾರೆ. ಒಂದು ಕೋಮನ್ನು ಖುಷಿಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ, ಅದು ಉದ್ದೇಶದಿಂದ. ಈಗ ನನ್ನ ಮೇಲೂ ಸುಮಾರು 70 ಕೇಸುಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಅಂದ್ರೆ ಹಿಂದೂಗಳ ಕೂಗನ್ನು ಮುಗಿಸ್ಬೇಕು, ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ. ಇದಕ್ಕೆ ನಾವು ಯಾರೂ ಅಂಜುವುದಿಲ್ಲ, ಬಗ್ಗುವುದಿಲ್ಲ. ಸಹಜ ಅಲ್ವಾ? ಒಬ್ಬ ಮಾಜಿ ಮಂತ್ರಿ, ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಕಾಲು ಮುರಿತೀವಿ ಅಂದಂಗೆ ತಾನೇ ಅದು. ಏನು ಅರ್ಥ ಅದು? ಕಾಲು ಮುರಿತೀವಿ, ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದರೆ ಯಾವ ರೀತಿ ಇವ್ರಿಗೆ ಹೇಳೋದು? ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗತ್ತಾ? CT ರವಿ ಇನ್ನೂ ಕಲಿಯಲ್ಲ ಅಂತ ಕಾಣುತ್ತೆ. ನಾವು ಯಾರಿಗೆ ಎದುರಿ ಅಂತ ಅಲ್ಲಲ್ಲ, ಕಾನೂನು ಇರೋದು ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದಕ್ಕೆ. ಅದಕ್ಕೆ ಎದುರ್ತಾರೋ ಮುಂದುವರೆದು ಅದೇ ಮಾಡ್ಕೊಂಡು ಅದೇ ಥರ ಇನ್ನೊಂದು ಮಾಡ್ತಾರೋ ಅದೇ ಬೇರೆ. ನನಗೆ ಗೊತ್ತಿಲ್ಲ ಅವ್ರದ್ದು, ಅದು ಪದ್ಧತಿ, ಅದು ಪದ್ಧತಿ, ಅವ್ರದ್ದು ಸಂಸ್ಕೃತಿ, ಅವ್ರು ಇದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಅದೇನು ನಾನು ತಿಳ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮಾತು, ಅವ್ರ ಭಾಷೆ, ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ಇನ್ನು BJP ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ. ನಮಸ್ತೆ. ಯದುಕುಮಾರ್ ಗೌಡ್ರೆ, ನಿಮಗೆ ನೋವಾಗಿದೆ, ಮದ್ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಿದೆ ಕರ್ನಾಟಕದಲ್ಲಿ ಅನ್ನುವಂಥ ನೋವಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಈ ರೀತಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಏನು ಮಾಡೋದಕ್ಕೆ ಹೊರಟಿದ್ದೀರಾ? ಭಾಷಣ ಆಗ್ಬೋದು, ಅಲ್ಲೇ ಹೋಗಿ ನಾವು ಆ ಜನಗಳ ಜೊತೆ ಇರೋದಾಗ್ಬೋದು, ಇರೋವಂಥದ್ದು ಆತ್ಮಸ್ಥೈರ್ಯ ತುಂಬಕ್ಕೆ. ಆತ್ಮಸ್ಥೈರ್ಯ, ಯಾಕಂದ್ರೆ ಪದೇ ಪದೇ ಹಿಂದೂಗಳ ಭಾವನೆಗಳ ಮೇಲೆ, ಹಿಂದೂಗಳ ಧಾರ್ಮಿಕ ನಿಷ್ಠೆಗಳ ಮೇಲೆ ಎಷ್ಟೇ ಧಕ್ಕೆ ಆದ್ರೂ ಕೂಡ ಸಹಿಸ್ಕೊಂಡೇ ಇರ್ಬೇಕನ್ನೋ ಅಂಥದ್ದು ದೊಡ್ಡ ಒಂದು ಇವ್ರದ್ದೇ ಆದಂತ ಒಂದು ಅವರೇ ಟೆಂಪ್ಲೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಏನೇ ಮಾಡಿದ್ರು ಸಹಿಸ್ಕೊಂಡ್ಬಿಡ್ತಾರಂತ. ಇಲ್ಲ ಮೇಡಮ್, ಅದು ಆ ಕಾಲ ಅಲ್ಲ ಅದಲ್ಲಿ. ಯಾಕೆ ಅಂತಂದ್ರೆ ನಾವು ಸಹಿಷ್ಣುತೆಯಿಂದ ಇದ್ದು ಎಷ್ಟೋ ಅವಘಡಗಳು ಇತಿಹಾಸದಲ್ಲಿ ನಡೆದೋಗಿದೆ. ಅದರಲ್ಲಿ ಆ ತರದ ಮತ್ತೆ ಅವಘಡಗಳು ಮತ್ತೆ ಆಗ್ಬಾರ್ದು. ಯಾಕೆಂತಂದ್ರೆ ಇಲ್ಲಿ ಆಗಿರುವಂತ ಘಟನೆಗಳನ್ನ ನಾವು ವಿಚಿತ್ರವಾಗಿ ಬೇರೆ ಬೇರೆ ಇದರಲ್ಲಿ ಚರ್ಚೆ ಮಾಡಿದ್ದೀವಿ. ಆದ್ರೆ ಇಲ್ಲೇ ಹೇಳಿರುವಂತದ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನೇ ಶುರು ಮಾಡಿದಂಥದ್ದು ಕಲ್ಲು ತೂರಾಟ ಆಯ್ತು, ಅಲ್ಲಿಂದನೇ ಆಯ್ತು ಅಂತ. ಕಲ್ಲು ತೂರಾಟ ಆಯ್ತು. ನಾನು ಅವತ್ತು ಬೇರೆ ಬೇರೆ ಮಾಧ್ಯಮಗಳಿಗೂ ಹೇಳಿದ್ದೀನಿ ಮೇಡಮ್, ಅಲ್ಲಿ ಈ ಕಲ್ಲು ತೂರಾಟ ಆಗಿ ಏನ್ 22-26 ಮಂದಿನ ಏನಿವತ್ತು ಇದ್ ಮಾಡಿದಿರೋ, ಬಂಧನ ಮಾಡಿದಿರೋ, ಇಟ್ಸ್ ಜಸ್ಟ್ ಎನ್ ಐ ವಾಶ್. ಇದು ಬೇರೆ ಯಾವುದೂ ಅಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆಗ್ಬೋದು, 2 ದಿನದಾಗ್ಬೋದು, ಮತ್ತೆ ಇವತ್ತು ಆಗ್ಬೋದು, ಅವರ ಸಂಬಂಧಿಕರಾಗ್ಬೋದು, ಅವರ ಕುಟುಂಬದವರಾಗ್ಬೋದು ಬಂದು ಇವ್ರ ಅಮಾಯಕರು, ಇವ್ರಿಗೇನು ಗೊತ್ತಿಲ್ಲ, ಇವ್ರ ಮನೇಲಿದ್ರು, ಆ ಪೊಲೀಸ್ನವರು ಬಲವಂತದಿಂದ ಬಂದು ಇವರನ್ನು ಇಲ್ಲಿ ಬಂಧಿಸಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಇದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಆಫ್ ಆಪರೇಷನ್ಸ್ ಮೇಡಮ್. ಇದು ಕಾಂಗ್ರೆಸ್ನವ್ರದ್ದು ಮೊದಲಿಂದ ಬಂದಿದಂತದ್ದು. KJHಳ್ಳಿ DJಹಳ್ಳಿ ನಡೆದಂತದ್ದು ಎಲ್ಲಾನು ವಿಡಿಯೋಗ್ರಾಫರ್ಡ್ ಆಗಿದೆ, ಎಲ್ಲ ಇದಾಗಿದೆ. ಆದ್ರೂ ಕೂಡ ಒಬ್ಬ ಸಚಿವ, ಒಬ್ಬ ಶಾಸಕ ಸರ್ಕಾರಕ್ಕೆ ಬರೀತಾನೆ ಇದರಲ್ಲಿ ಇವರೆಲ್ಲ ಅಮಾಯಕರು ಅಂತ. ಕ್ಯಾಬಿನೆಟ್ ಡಿಸಿಷನ್ಸ್ ತಗೊಳುತ್ತೆ, ಇವ್ರ ಅಮಾಯಕರು ಇವ್ರನ್ನ ಇದ್ ಮಾಡ್ಬೇಕು ಅಂತ. ಇಸ್ ದೇರ್ ಎ ಕೋರ್ಟ್, ಆರ್ ದೇರ್ ಎ ಕೋರ್ಟ್, ಈ ಶಾಸಕ ಕೋರ್ಟ್ ಅಂತ ಈ ತರದನ್ನ ಏನೇ ತಪ್ಪು ಮಾಡಿದ್ರು. CT ರವಿ ಅವರ ಹೇಳಿಕೆಯನ್ನ ನೋಡಿದ್ರೆ ಕಾನೂನಿದೆ, ಕೋರ್ಟ್ ಇದೆ,
ಪೊಲೀಸ್ ಸ್ಟೇಷನ್ ಇದೆ ಅನ್ನುವಂತ ಅರಿವೇ ಇದ್ದಂಗೆ ಕಾಣ್ತಿಲ್ಲ. ನೀವು ಮಾತಾಡ್ತಿದ್ದೀರಿ ಕಾನೂನಿದೆ. ಸರಿ, ಹಾಗಾದ್ರೆ ಯಾರು ಕಲ್ಲು ತೂರಾಡ್ತಾರೋ, ಯಾವಾಗ ಗಣೇಶ ವಿಸರ್ಜನೆ ಆಗುತ್ತೋ, ಗಣೇಶ ವಿಸರ್ಜನೆ ಆದಾಗ ಕೂಡ ಪೊಲೀಸ್ನವರಲ್ಲಿದ್ದಾರೆ. ಪೊಲೀಸ್ನವರ ಮಾತನ್ನ ಗಣೇಶ ವಿಸರ್ಜನೆ ಮಾಡುವಂತ ಸಮಿತಿಗಳು 50 ಮೀಟರ್ ದಾಟದ ಮೇಲೆ ನೀವು ಇಲ್ಲಿ ಬಂದ್ ಮಾಡಿ, ತಮಟೆದಾಗ್ಬೋದು, ಸ್ಪೀಕರ್ಸ್ ಆಗ್ಬೋದು, ಘೋಷಣೆ ಆಗ್ಬೋದು, ಬಂದ್ ಮಾಡಿ ಮುಂದಕ್ಕೆ ಹೋಗಿ ಇದ್ ಮಾಡಿ ಅಂತ ಹೇಳಿದಾಗ ಅದನ್ನ ಹಿಂದೂಗಳು ಪಾಲಿಸಿಲ್ವಾ? SP ಅವ್ರು ಹೇಳಿಲ್ವಾ? ಗೊತ್ತಿರೋದು ಪಾಲಿಸಿದ್ರಲ್ವಾ? ಸರ್ಕಾರ ಪಾಲಿಸಿದ್ರಲ್ವಾ? ಅದಾಗಿ ಹೋಗಿ 30-40 ಮೀಟರ್ ಆದ್ಮೇಲೆ ಕಲ್ಲು ತೂರು ಬರುತ್ತೆ ಅಂತಂದ್ರೆ ಅಲ್ಲಿ ಕಾನೂನಿಗೆ ಗೌರವ ಕೊಡದವರು, ಸಂವಿಧಾನಕ್ಕೆ ಗೌರವ ಕೊಡದವರು, ಇವಾಗ ಇಷ್ಟೊಂದೆಲ್ಲ ಮಾತಾಡುವಂತವ್ರು ಯಾರು ಮಾತಾಡ್ತಾ ಇರೋಂಥದ್ದು? ಯಾಕೆ ಮಾತಾಡ್ತಾ ಇರೋಂಥದ್ದು? ಅವ್ರು ಹಂಗೆ ಬಿಜೆಪಿಯಲ್ಲಿ ರಾಮನನ್ನ ಕಂಡವರಿದ್ದಾರೆ, ರಾವಣರನ್ನ ಕಾಣಲಿಲ್ಲ. ನೀವ್ ಅವ್ರು ಹಂಗೆ ಅಂದ್ರೆ ನೀವ್ ಯಾಕೆ ಈ ಹಾದಿ ಹಿಡಿತಿದ್ದೀರಿ? ಯುವಕರನ್ನ ಯಾಕೆ ಎತ್ತುಕಟ್ಟಿದ್ದೀರಿ? ರಾಮನ ಗುಣ ತೊಡೆ ತೆಗಿತೀವಿ, ಏನು ತಲೆ ತೆಗಿತೀವಿ. ಹಾಗಾದ್ರೆ ಸ್ವಾಸ್ಥ್ಯ ಕಾಪಾಡುತ್ತೆ ಇದು. ಹಾಗಾದ್ರೆ ಅವರು ಏನ್ ಬೇಕಾದ್ರೂ ಮಾಡ್ಲಿ, ಆದರ್ಶವಾಗಿ ಇಟ್ಕೊಂಡಿರೋದು. ಅದೇ ರಾವಣನ ಬುದ್ಧಿ ತೋರಿಸಿದಾಗ ರಾವಣನ ಯಾವ ಸಂಹಾರ ಮಾಡಿದಂತದ್ದು ಕೂಡ ರಾಮನೇ ಸಂಹಾರ ಮಾಡಿದಂತದ್ದು. ಹಂಗಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ, ಅಂದ್ರೆ ಅವ್ರು ಕಲ್ಲೆಸಿದ್ರು, ನಾವು ಅವ್ರ ಪಾದಕ್ಕೋಗಿ ಏನು ಪುಷ್ಪಾರ್ಚನೆ ಮಾಡ್ಬೇಕಾಯ್ತಾ? ಇಡೀ ಒಂದು ಕಾನೂನಿನ ಆಡಳಿತ ಮಾಡ್ಬೇಕಾದಾಗ ಮೇಡಮ್, ಕಾನೂನು ಉಲ್ಲಂಘನೆ ಮಾಡಿ ಆ ಗಣೇಶ ಸಮಿತಿಗಳು ಏನಾದ್ರೂ ಮಾಡಿತ್ತು ಅಂದ್ರೆ ಕ್ರಮ ತಗೋಬೇಕಿತ್ತು. ಅದು ಉಲ್ಲಂಘನೆ ಮಾಡಿದಿರಾ ಅವರ ಒಂದು ನಿಯಮ ಪಾಲಿಸಿದ್ರು ಕೂಡ ಕಲ್ ತೂರ್ತಾರೆ ಅಂದ್ರೆ ಇದು ಮತಾಂಧ ಶಕ್ತಿ ಉನ್ಮಾದತೆಯಿಂದ ಮೆರಿತಾ ಇರುವಂತದ್ದು ಸರ್ಕಾರದ ಇದರಿಂದ ಕುಮ್ಮಕ್ಕಿನಿಂದ. ಈ ಸರ್ಕಾರದ ಕುಮ್ಮಕ್ಕು ನಿಮಗೆ ಅವ್ರಿಗೆ ಯಾವಾಗವರೆಗೂ ಇರುತ್ತೋ ಈ ತರದ ಘಟನೆಗಳು ಹಲವಾರು ನಡೀತಾನೆ ಇರ್ತವೆ. ಇದಕ್ಕೆ ನೀವು ಮುಗ್ಧರಾಗಬೇಕು. ಅದಕ್ಕೆ ಜನ ಆಕ್ರೋಶಗೊಂಡಿದ್ದಾರೆ, ಜನ ಜಾಗೃತಗೊಂಡಿದ್ದಾರೆ. ಯಾವ ಜನ ಜಾಗೃತಗೊಂಡಿದ್ದಾರೋ ಆ ಜನದ ಜೊತೆ ನಾವಿದ್ದೀವಿ. ಆ ಜನದ ಭಾವನೆಗಳೇನಿರುತ್ತೋ ಆ ಜನದ ಭಾವನೆಗಳಿಗೆ ನಾವು ಗೌರವ ಸಲ್ಲಿಸಿ ಅವ್ರ ಜೊತೆಗಿದ್ದೀವಿ. ಹಂಗಂದ್ರೆ ನಿಮ್ಮ ಜೊತೆಗೆ ಯಾವುದೇ ಅಕ್ರಮ ಆದ್ರೂ ಕೂಡ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳುವಂತದ್ದು ಅದು ಯಾವುದೇ ದ್ವೇಷದ ಭಾಷಣ ಆಗಲ್ಲ. ಇವರು ಮೇಡಮ್ ಒಂದ್ ನಿಮಿಷ, ಅವ್ರು ಏನೇ ಆಗಿರ್ಬೋದು ಮೇಡಮ್, ನಾವ್ ಯಾವ್ದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಇದನ್ನೇ ಸ್ಟೇಟ್ಮೆಂಟ್ ಹೇಳ್ತಾರೆ. ಯಾವುದೇ 108 ಕೇಸ್ ಹಾಕಿದ್ರು ಕೂಡ ಯಾವುದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ. ಧರ್ಮ ರಕ್ಷಣೆಗಾಗಿ ಪ್ರಾಣ ಕೂಡ ಕೊಡಕ್ಕೆ ಸಿದ್ಧವಾಗಿರ್ತವೆ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಕೂಡ. ರೈಟ್. ದರ್ಶನ್ ಅವರು ನೀವು ಹೇಳಬೇಕು, ಸಮಾಜದ ಸ್ವಾಸ್ಥ್ಯವನ್ನ ಬೇರೆ ಕಡೆಗೆ ತಗೊಂಡು ಹೋಗ್ತಿದೆ ಅನ್ನೋದು ಈ ಸ್ಟೇಟ್ಮೆಂಟ್ಗಳಲ್ಲಿ ಗೊತ್ತಾಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋದು ಹೇಗೆ ಒಂದು ಆಡಳಿತ ಸರ್ಕಾರವಾಗಿ? ಖಂಡಿತ ಇವತ್ತು ಅವ್ರ ಮೇಲೆ ಏನು FIR ಆಗಿದೆ ಅಂತ ನಾನು ತಿಳಿಸ್ಪಟ್ಟೆ, CT ರವಿ ಅವ್ರ ಮೇಲೆ. ಮೇಡಮ್, ಈಗ ನಾವು CT ರವಿ ಅವರು ಉದಾಹರಣೆ ಈಗ ಮಾತಾಡ್ತಾ ಇದ್ದಾರೆ. ಅವರು ಈ ತರ ಮಾತನ್ನ ವಿಧಾನ ಪರಿಷತ್ನಲ್ಲೇ ಒಂದು ಹೆಣ್ಣು ಮಗಳಿಗೆ ಯಾವ ಒಂದು ತುಚ್ಛವಾದ ಭಾಷೆಯನ್ನ ಆಡಿದ್ರು ಅನ್ನುವಂಥದ್ದು ಗೊತ್ತಿರುವಂಥದ್ದೇ. CT ರವಿ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ರಾಮನ ಹೆಸರಲ್ಲಿ, ಇನ್ನೊಂದು ಅವ್ರ ಕ್ಷೇತ್ರದಲ್ಲಿ ಬಾಬಾವುಡನ್ಗಿರಿ ದತ್ತಪೀಠ ಅನ್ನೋ ವಿಚಾರದಲ್ಲಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಈ ಸರಿ ಇವರು ಹಿಂಗೆ ಮಾತಾಡಿ ಚಿಕ್ಕಮಂಗ್ಳೂರು ಜನತೆ ಅವ್ರನ್ನ ಮನೆ ಕಳಿಸಿರೋದು ನಿಜ, ಗೊತ್ತಿರೋಂಥದ್ದು. ಇವತ್ತು ನಾನು ಚಿಕ್ಕಮಂಗ್ಳೂರು ಅಂತ ಅದು ಯಾವ ರೀತಿ ಇದ್ರೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ತರ ಇರ್ತಕ್ಕಂಥ ಒಂದು ಪ್ರಾಕೃತಿಕವಾಗಿ ಸಿಕ್ಕಿರ್ತಕ್ಕಂಥ ಸ್ವರ್ಗ ಇದ್ದಾಗಿದೆ. ಅಲ್ಲೊಂದು ನಿಮಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಗೌರ್ಮೆಂಟು, ಒಂದು ಮೆಡಿಕಲ್ ಕಾಲೇಜು, ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಒಂದು ಹೈಟೆಕ್ ಆಸ್ಪತ್ರೆ ಆಗಿರ್ಬೋದು, ಅಥವಾ ದೊಡ್ಡದಾದಂಥ ಫೈರ್ ಇಂಜಿನ್ ಆಫೀಸ್ ಆಗಿರ್ಬೋದು, ಅಥವಾ IB ಆಗಿರ್ಬೋದು ಒಳ್ಳೆ ದೊಡ್ಡದು, ಅಥವಾ ಡಬಲ್ ರೋಡ್ಗಳಾಗಿರ್ಬೋದು. ಏನು ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನ ಊರಿನ ಜನಕ್ಕೆ ನೆಟ್ಟು ಚರಂಡಿಗಳಿಲ್ಲ. ನಾನು ಚಿಕ್ಕಮಂಗ್ಳೂರಿನ ಗಲ್ಲಿ ಓಡಾಡಿರ್ತಕ್ಕಂಥವನು. ಆಮೇಲೆ ಇನ್ನೊಂದು CT ರವಿ ಅವ್ರದ್ದು ಮೇಡಮ್, ಇವ್ರದೆಲ್ಲ ಇಷ್ಟೋ ತನಕ ಹಿಂದೂ ಅಂತೆಲ್ಲ ಹೇಳಿದ್ರಲ್ಲ, ಹಿಂಗಡೆ ಬಾಗಿಲಿಂದ ಮುಸ್ಲಿಮರು ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಅದಕ್ಕೆ ಉದಾಹರಣೆ ನನ್ನ ಸ್ನೇಹಿತ ಹುಸೇನ್ ಮದುವೆ ಚಿಕ್ಕಮಂಗ್ಳೂರಲ್ಲಿ ಆಗಿದ್ದು ಇದೇ CT ರವಿಯನ್ನ ಬಂದಿದ್ರು. ಹೊರಗಡೆಯಿಂದ ನೀವು ದ್ವೇಷ ಮಾಡ್ತಿರಲ್ವಾ, ಈ ಕಾಣ್ದಿಲ್ದಂಗೆ ಬಂದ್ಬಿಟ್ಟು ಹೋಗಿರ್ತಾರೆ. ಬರೋದು ತಪ್ಪಲ್ಲ. ಅಲ್ಲಲ್ಲ, ನಿಮ್ಮ ಸಂಪೂರ್ಣ ಮುಸಲ್ಮಾನ್ ಸಮುದಾಯವನ್ನ ಬಿಜೆಪಿ ಅವರು ದ್ವೇಷ ಮಾಡ್ತಾರೆ ಅಂತ ಹೇಳೋದು. ಅವ್ರ ಮಾತು, ಅವರ ನಡೆ, ಅವರ ನುಡಿ ಎಲ್ಲ ಆಯ್ತು. ಈಗ CT ರವಿ ಇಲ್ಲಿ ಸ್ವಲ್ಪ ಚೇಂಜಸ್ ಯಾಕಂದ್ರೆ ಯಾರು ನಿಜಕ್ಕೂ ಕೂಡ ಕಿಡಿಗೇಡಿಗಳಿದ್ದಾರೆ, ಕೋಮುದ್ವೇಷವನ್ನ ಮುಸಲ್ಮಾನ್ ಸಮುದಾಯದವರು ಎತ್ತುಕಟ್ಟು ಪುಟ್ಟಳ ಕೊಡ್ತಾರೆ, ಅವ್ರ ವಿರುದ್ಧ ಮಾತಾಡಿರೋದು ಅಂತ ಭಾವಿಸ್ತೀನಿ ಇದನ್ನ. ಮೇಡಮ್, ಅವರು ನೀವು ಬಿಜೆಪಿ ಅವ್ರು ಮಾತನಾಡುವಾಗ ಯತ್ನಾಳ್ ಮಾತನಾಡುವಂಥದ್ದು ಏನು ಒಬ್ರಿಬ್ರನ್ನ ಹೇಳ್ಕೊಳ್ತಾರ, ಎಂಟೈರ್ ಕಮ್ಯುನಿಟಿ. ಪ್ರತಾಪ್ ಸಿಂಹ ಮಾತಾಡ್ಬೇಕಾದ್ರೆ ಒಬ್ರಿಬ್ರನ್ನ ಮಾತಾಡ್ತಾರ, ಎಂಟೈರ್ ಕಮ್ಯುನಿಟಿ. CT ರವಿ ಅವ್ರ ಭಾಷಣಗಳಲ್ಲಿ ಮಾತನಾಡುವಾಗ ಎಂಟೈರ್ ಕಮ್ಯುನಿಟಿಯನ್ನ ಇವರು ಮಾತನಾಡುವಂಥ ತುಚ್ಛವಾಗಿ ಮಾತನಾಡುವಂಥದ್ದು ಮಾಡ್ತಾ ಇದ್ದಾರೆ. ಆಮೇಲೆ CT ರವಿ ಅವರು ಏನೋ ತಲೆ ಅಂತದ್ದು ತಲೆ ಕಡಿತೀನಿ, ಕಾಲ್ದು ತೊಡೆ ತಟ್ಟಿದ್ರೆ ತೊಡೆನೆ ಆಯ್ತಣ್ಣ, ಕತ್ತಿ ತಗೊಂಡು ಕತ್ತರಿಸ್ಬಾ ನೋಡೋಣ. ಬೇರೆಯವ್ರಿಗೆ ಯಾಕೆ ಹೇಳ್ತೀಯಾ? ನಿಮ್ಮ ಮಕ್ಕಳೇ ಇಲ್ವಾ? ಬೇರೆ ಕಂಡರ ಮನೆ ಮಕ್ಕಳನ್ನ ಯಾಕೆ ಬಲಿ ಕೊಡ್ತಿದ್ಯಪ್ಪ? ಹೋಗು, ನಿಮ್ಮ ಮನೆಗೆ ಹೋಗಿ, ನಿಮಗೂ ಮುದ್ದಾದ ಮಕ್ಕಳಿದಾರಲ್ಲ, ಬ್ರೈನ್ ವಾಶ್ ಮಾಡಿ ಹೋಗು, ಮಗನೇ ನಮ್ಮ ಧರ್ಮಕ್ಕೆ ಅನ್ಯಾಯ ಆಗಿದೆ, ಕತ್ತರಿಸ್ಬಾ ಅಂತ. ಅಲ್ಲ, ಸ್ವತಃ ಅವರೇ ಅಖಾಡಕ್ಕೆ ಇಳಿಸ್ಕೊಂಡಿದಾರಲ್ಲ, ಅದಕ್ಕಿಂತ ಬೇಕಾ ನೀವು ಅವ್ರ ಮಕ್ಕಳಿಗೆ? ಅಲ್ಲಲ್ಲ,
ಈಗ ಹಿಂದುತ್ವದ ರಕ್ಷಣೆಗೆ ಸ್ವತಃ ಸಿ.ಟಿ. ರವಿ ಅವರೇ ತಮ್ಮನ್ನ ತಾವು ಅಡ ಇಟ್ಟಿದ್ದಾರೆ. ಮೇಡಮ್ ಈಗ ಅವ್ರು ಈ ಅಲ್ಲಿ ಪ್ರಚೋದನೆ ಕೇಳಿರೋದು ಯಾರು? ಇವ್ರ ಮನೆ ಮಕ್ಕಳಲ್ಲ, ಕಂಡೋರ್ ಮನೆ ಅಮಾಯಕರು ಮಕ್ಕಳು. ತಲೆ ಕತ್ತರಿಸ್ತೀನಿ ಅಂತ ಪ್ರಚೋದನೆ ಕೊಡ್ತಾ ಇರೋದು. ಬೇರೆಯವ್ರನ್ನ ಯಾಕೆ ಕಳಿಸ್ತಾ ಇದ್ದೀರಾ? ನೀವೇ ಕತ್ತಿ ತಗೊಂಡೋಗಿ ಆ ಕೇಸ್ ಎಲ್ಲ ಬಿದ್ರೆ ನಿಮ್ಮೇಲೆ ಬೀಳ್ಲಿ. ಮೇಡಮ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಐ ಆಮ್ ಗೋಯಿಂಗ್ ಟು ಟೆಲ್ ಮೇಡಮ್, ಶರತ್ ಮಡಿವಾಳ, ಶರೀಫ, ಹರ್ಷ, ಪ್ರವೀಣ್ ನೆಟ್ಟಾರು, ಪರೇಶ್ ಮೇಸ್ತಾ, ಎಷ್ಟೆಲ್ಲ ಉದಾಹರಣೆಗಳು ಇವತ್ತು ಆ ಮನೆಗಳು ಅವ್ರ ಪರಿಸ್ಥಿತಿಗಳು ಒಟ್ಟೊಟ್ಟಿಗಿದ್ದವರಂತೆ ಮೇಡಮ್. ಮೊನ್ನೆ ಮಂಗಳೂರಿನಲ್ಲಿ ಅದ್ಯಾರೋ ಫಜಿಲು ಇದು ಮತ್ತಿನ್ನೊಂದು ಯಾವ್ದು ಪ್ರವೀಣ್ ನೆಟ್ಟಾರ್ದು ಯಾವ್ದು ಕೇಸು ಯಾವ್ದು ದ್ವೇಷಕ್ಕೆ ಒಟ್ಟಿಗೆ ಕೂಲಿ ಕೆಲಸ ಮಾಡ್ಕೊಂಡಿದ್ದಂತಹ ಸ್ನೇಹಿತರು ಈ ಪ್ರಚೋದನೆಗಳಿಂದ ಸ್ನೇಹಿತನಿಗೆ ಮುಹೂರ್ತ ಇಟ್ರು. ನೋಡಿ ಎಲ್ಲಿಗೆ ಹೋಗಿ ತಲುಪಿದೆ. ಇಲ್ಲಿ ಯಾವ ರಾಜಕಾರಣಿಗಳ ಮಕ್ಕಳು ಬೀದಿ ಹೆಣ ಆದಂತ ಉದಾಹರಣೆಗಳಿಲ್ಲ. ಅವರ ಮನೆ ಮಕ್ಕಳು ಅಬ್ರಾಡ್ ಅಲ್ಲಿ. ನಿಮ್ಗೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮದ ಹೆಸರು ಹೇಳೋದಕ್ಕೆ ಹೋಗಲ್ಲ, ಒಂದು ಕಾರ್ಯಕ್ರಮ ಬರುತ್ತೆ. ಅವ್ರೇನ್ ಮಾಡ್ತಾರೆ, ಆ ನಾಯಕರುಗಳು ಕುಟುಂಬದವರು ಹೋಗಿ ಇಂಟರ್ವ್ಯೂ ಮಾಡ್ತಾರೆ. ಒಬ್ಬೊಬ್ಬ ನಾಯಕರುಗಳು ಮಕ್ಕಳು ಎಲ್ಲಿದ್ದಾರೆ ಅಂದ್ರೆ, ನನ್ನ ಮಗ UK ನಲ್ಲಿದ್ದಾನೆ, ನನ್ನ ಮಗ ಈ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ನಮ್ದು ಇದಿದೆ, ನಮ್ ಕಾರ್ ಇದಿದೆ, ನನ್ನ ಬಂಗ್ಲೆ ಹಿಂಗಿದೆ. ಆದ್ರೆ ಜೈಕಾರ ಈ ಕೂಗರು ನೆನ್ನೆ ಬಂದಿರೋರು ಎಲ್ಲರೂ ಅಮಾಯಕರಾಗಿ ಇರ್ತಕ್ಕಂಥ ಪರಿಸ್ಥಿತಿ. ಆದ್ರೆ ಮೇಡಮ್, ಒಂದು ಇವತ್ತು ರಾಜ್ಯಕ್ಕೆ ಕೇಂದ್ರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಇವತ್ತು ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆ ಹಣ, ಇವತ್ತು ರಾಜ್ಯಕ್ಕೆ ಬಜೆಟ್ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಇವತ್ತು ರಾಜ್ಯಕ್ಕೆ GST ಇಂದ ಬರಬೇಕಾಗಿರ್ತಕ್ಕಂಥ ಹಣ, ಇವತ್ತು ರಾಜ್ಯಕ್ಕೆ ಅನೇಕ ಯೋಜನೆಗಳು ನೆಲಗುದಿಗೆ ಬಿದ್ದಿದ್ದಾವೆ. ಏನಾದ್ರೂ ಒಂದು ಪ್ರಶ್ನೆ ಮಾಡಿದ್ದಾರೆ ಅಥವಾ ಒಂದು ವಿರೋಧ ಪಕ್ಷ ಆದಾಗ ಆಳುವ ಸರ್ಕಾರದ ಯಾವ್ದಾದ್ರೂ ಲೋಪಗಳಿದ್ರೆ ಅದನ್ನೇನಾದ್ರೂ ಇವರು ಗೌರವಪೂರ್ವಕವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರಾ? ಮೇಡಮ್, ಇವತ್ತು ಇದು ಕರಾವಳಿಯಿಂದ ಇವ್ರು ಮೇಲಕ್ಕೆ ಬಂದಿದ್ದಾರೆ. ಇವ್ರೇನು ಅನ್ಕೊಂಡಿದ್ದಾರೆ, ನಾವು ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಹೋದ್ರೆ ನಮಗೆ ಓಟ್ ಮೇಲೆ ಓಟ್ ಬೀಳುತ್ತೆ ಅನ್ನುವಂತ ಮಂಪರು ಭ್ರಮೆನಲ್ಲಿದ್ದಾರೆ. ಜನ ಬುದ್ಧಿವಂತರಾಗಿದ್ದಾರೆ. ನೀವು ಎಷ್ಟು ದಿನ ಅಂತ ಇದೇ ವಿಚಾರವನ್ನ ತಗೊಂಡು ಅವರಲ್ಲಿ ಕೋಮು ದ್ವೇಷಗಳನ್ನ ತುಂಬೋದಕ್ಕೆ ಹೋಗ್ತೀರಿ ಅಂತಂದ್ರೆ ನೀವು ಫೇಲ್ ಆಗ್ತಾ ಹೋಗ್ತೀರಾ. ಮೇಡಮ್, ಸಿ.ಟಿ. ರವಿ ಅವರು ಇನ್ನೊಂದು ಮಾತು ಹೇಳಿದ್ರು, ನನ್ನ ದೇಹದೊಳಗಡೆ ಉರಿಗೌಡ ನಂಜೇಗೌಡನ ರಕ್ತ ಇದೆ. ನನಗೆ ನನ್ನ ದೇಹದೊಳಗಡೆ ನಮ್ಮ ಅಪ್ಪ ಅಮ್ಮನ ರಕ್ತ ಇದೆ ಮೇಡಮ್. ಉರಿಗೌಡ ನಂಜೇಗೌಡ ಯಾರು ಅಂತಾನೆ ಗೊತ್ತಿಲ್ಲ. ಏನೋ ಒಕ್ಕಲಿಗ ಕಮ್ಯುನಿಟಿಲಿ ನಾನು ಹುಟ್ಟಿರೋದ್ರಿಂದ ಯಾರವರು ಅನ್ನೋದೇ ಗೊತ್ತಿಲ್ಲ. ಸ್ವಾಮೀಜಿಯವ್ರು ಕರೆದು ಅವತ್ತೇ ಬೈದಿದ್ದಾರೆ, ಬ್ಯಾಡ್ರಪ್ಪ ನಿಮಗೆ ಇವೆಲ್ಲ ಅನಾವಶ್ಯಕ, ಈ ಕ್ಷೇತ್ರಗಳನ್ನ ಹಾಳು ಮಾಡಕ್ ಹೋಗ್ಬೇಡಿ ಅಂತೆಲ್ಲ ಹೇಳಿದ್ದಾರೆ. ಇವತ್ತು ಮಂಡ್ಯ ಅನ್ನುವಂತಹ ಪ್ರಬುದ್ಧ ಮತದಾರ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ 7-7 ಗೆಲ್ತು. ನೀವು ಯಾವುದೇ ಅನಾಚಾರಗಳನ್ನ ಮಾಡ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಓಟ್ ನಿಮ್ದು ಕಮ್ಮಿ ಆಗ್ತಾನೆ ಇದೆ. ಮತ್ತೆ ಮಾತನಾಡುವಂತ ಮಹಾನ್ ಮೇಧಾವಿಗಳೆಲ್ಲ ಇವತ್ತೇನಾದ್ರು, ಈಶ್ವರಪ್ಪನವ್ರು ಏನಾದ್ರು, ಯತ್ನಾಳ್ ಅವರು ಉಚ್ಚಾಟನೆ ಆಗ್ಲಿಲ್ವಾ, ಪ್ರತಾಪ್ ಸಿಂಹ ಟಿಕೆಟೇ ಸಿಕ್ಲಿಲ್ಲ, ಸಿ.ಟಿ. ರವಿ ಸೋತೋದ್ರಲ್ಲ, ನಿಮ್ಮ ಆಮೇಲೆ ಪ್ರೀತಮ್ ಗೌಡ ಸಮೇತ ಅವ್ರು ಗೆಲ್ಲುವಂತ ಕ್ಯಾಂಡಿಡೇಟ್ ಮಾತಿನ ಮೂಲಕವೇ ತಮ್ಮ ಸ್ಥಾನವನ್ನ ಕಳ್ಕೊಂಡ್ರಲ್ಲ. ನೀವು ಎಷ್ಟು ಮಾತಾಡ್ತೀರಾ ಅಷ್ಟು ನಮಗೆ ಹೆಚ್ಚಿನ ಮತಗಳು, ಹೆಚ್ಚಿನ ಸೀಟ್ಗಳು ಮುಂಬರೋದಿಂದಲೇ ಖಂಡಿತವಾಗ್ಲೂ ನಮಗೆ ಬಂದೇ ಬರುತ್ತೆ ಮೇಡಮ್. ಒಂದೊಂದೇ ವಿಚಾರ ಮಾತಾಡ್ತಾ ಹೋಗೋಣ. ಯದುಕುಮಾರ್ ಗೌಡ್ರೆ, ಬಿಜೆಪಿಯವರು ಮಾತಾಡಿ ಕೇಳ್ತಾ ಇದ್ದಾರೆ, ಏನಂತೀರಿ? ಖಂಡಿತವಾಗ್ಲಿಲ್ಲ ಮೇಡಮ್. ಯಾಕಂದ್ರೆ ಜನರ ಏನ್ ಸಮಸ್ಯೆ ಇರುತ್ತೆ, ಜನರ ಸಮಸ್ಯೆನ ನಾವು ವಿರೋಧ ಪಕ್ಷವಾಗಿರುವಾಗಿರೋದನ್ನ ಜನರ ಸಮಸ್ಯೆ ತಗೊಳ್ಳಬೇಕಾಗುತ್ತೆ. ಮತ್ತೆ ಇವರು ಚಿಕ್ಕಮಂಗ್ಳೂರಲ್ಲಿ ಅಭಿವೃದ್ಧಿ ಆಯ್ತಾ ಅದಾಯ್ತಾ ಅಂತ ಮಾತಾಡೋದು. ರಾಜ್ಯದಲ್ಲಿ 2 ವರ್ಷದಿಂದ ಏನಾಯ್ತೈತೆ ಅಂತ ಜನರು ಕೊಡ್ಬೇಕಲ್ಲ. ರಾಜ್ಯದಲ್ಲಿ ಸುಮಾರು 60 ಜನೋಪಯೋಗಿ ವಸ್ತುಗಳು ಬೆಲೆ ಏರಿಕೆಯಾಗಿ, ಆ ಬೆಲೆ ಏರಿಕೆಯಿಂದ ಸರ್ಕಾರದ ಆದಾಯದ ಮೂಲ 56,000ದಿಂದ 60,000 ಕೋಟಿ ಹೆಚ್ಚಿಗೆ ಆಗಿ, ಅವ್ರ ಬಜೆಟ್ ಜೊತೆಗೆ ಇದು 60,000 ಕೋಟಿ ಹೆಚ್ಚಿಗೆ ಆಗಿ ಯಾವ ಅಭಿವೃದ್ಧಿ ಮಾಡಿದ್ರೆ ತಾವು? ಯಾವ ಅಭಿವೃದ್ಧಿ? ಬರೀ ದಿನ ಬೆಳಗ್ಗೆ ಆದ್ರೆ ಬೆಲೆ ಏರಿಕೆನೇ ಹೊರತು ಬೆಲೆ ಏರಿಕೆ ಬಿಟ್ಟು ಇನ್ಯಾವ್ದು ನೋಡಿದಿರಿ ನಾವಲ್ಲಿ? ಜನ ಅದಕ್ಕೆ ಕಂಗೆಟ್ಟಿದ್ದಾರೆ. ಮೊದ್ಲೇ ಜನ ಜೀವನ ಹೆಂಗ್ ಮಾಡ್ಬೇಕು, ಬರೀ ಗ್ಯಾರಂಟಿ ಅನ್ಕೊಂಡು ಎಲ್ಲ ಅವ್ರ ಲೈಫ್ಗೆ ಗ್ಯಾರಂಟಿ ಇಲ್ಲ, ಜನರ ಲೈಫ್ ಗ್ಯಾರಂಟಿ ಇಲ್ಲ. ಈ ಆಕ್ರೋಶ ಯಾಕೆ ಅಂತಂದ್ರೆ ಬದುಕೋಕ್ಕೂ ಆಗಲ್ಲ. ನಾವೇನು ದುಡ್ದು ಬದುಕ್ಬೇಕಂದ್ರೆ ಅದಕ್ಕೂ ಇಲ್ಲ, ಧರ್ಮದಲ್ಲಿ ಬದುಕಬೇಕು ಅಂದ್ರೆ ಅದಕ್ಕೂ ಕೋತ ಅಂತಂದ್ರೆ ಜನರೆಲ್ಲ ಹೋಗ್ಬೇಕು ಮೇಡಮ್. ಅದಲ್ಲಿ ಇವ್ರ ಅಭಿವೃದ್ಧಿ ನೋಡ್ಬೇಕು. ಯಾವ ಅಭಿವೃದ್ಧಿಯಿಂದ, ಗ್ಯಾರಂಟಿಯಿಂದ ಅಭಿವೃದ್ಧಿ ಯಾವುದೂ ಆಗಿಲ್ಲ. ಇವತ್ತು ಯಾವ ಪ್ರಪಾತಕ್ಕೆ ಜನ ಬೀಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇವ್ರ ಬೆಲೆ ಏರಿಕೆಯಿಂದ. ಯಾಕಂದ್ರೆ ಆ ರೀತಿ ಬೆಲೆ ಏರಿಕೆ ಆಗಿರುವಂತದ್ದು, ಬೆಲೆ ಏರಿಕೆ ಜನ ತತ್ತರ ಹೋಗಿದ್ದಾರೆ. ಮತ್ತೆ ಇವರೇ ಇನ್ನೊಂದು 2-3 ವಿಚಾರಗಳಿದಾವೆ. ಇವತ್ತು ಬಿಜೆಪಿಯ ಸೋಕಾಳ್ ನಾಯಕರು ಮಾತಾಡ್ತಿರೋದು ಸಂಪೂರ್ಣ ಮುಸಲ್ಮಾನ್ ಕಮ್ಯುನಿಟಿಯನ್ನ ಗುರಿಯಾಗಿಸ್ಕೊಂಡ, ಅದರಲ್ಲಿ ಉಪಟಳ ಕೊಡೋರನ್ನ ಮಾತ್ರ ಗುರಿಯಾಗಿಸ್ಕೊಂಡ. ಮೇಡಮ್, ದೇಶಭಕ್ತ ಮುಸಲ್ಮಾನರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿದ್ದಾರೆ. ಅದೇ ದೇಶದ ವಿರೋಧ ಇರುವಂತ ಮುಸಲ್ಮಾನರ ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು. ಯಾರು ಈ ನೆಲದ ಬಗ್ಗೆ, ಯಾರು ಬೇರೆ ನೆಲದ ಬಗ್ಗೆ ನಿಷ್ಠೆ ಇಟ್ಕೊಂಡಿದ್ದಾರೆ, ಇಲ್ಲಿನ ಅನ್ನ ತಿಂದಿ ಬೇರೆ ನೆಲದಕ್ಕೆ ಜಿಂದಾಬಾದ್ ಅಂತಾರಲ್ಲ,
ಅಂತ ದೇಶದ್ರೋಹಿಗಳ ಬಗ್ಗೆ ನಮ್ಗೆ ಇದೇ ಇರುವಂತದ್ದು ವಿರೋಧ ಇರೋದೇ ಹೊರತು ದೇಶಭಕ್ತ ಮುಸಲ್ಮಾನರಿಗಲ್ಲ. ದೇಶಭಕ್ತ ಮುಸಲ್ಮಾನರು ಇನ್ನೂ ದೇಶದಲ್ಲಿ ಇದ್ದಾರೆ ಅಂತಲ್ಲಿ. ನಾವು ಯಾವಾಗ್ಲೂ ಹೇಳೋದು ನಮ್ ಜೊತೆಗೆ ಕೂಡಿ ಬಂದು ಮುಖ್ಯವಾಹಿನಿಗೆ ಇರಬೇಕು, ನೀವು ಈ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಕ್ಬೇಕು ಅನ್ನೋದನ್ನೇ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಹಿಂದೂ ಆಗ್ಬೋದು. ಯಾಕಂದ್ರೆ ನಾವ್ ಹೇಳುವಂತದ್ದು ಮೇಡಮ್, ಇವತ್ತು ನಾವು ಈಕ್ವಲ್ ರೈಟ್ಸ್ ಅಂತ ಈ ನಮ್ಮ ದೇಶದಲ್ಲಿ ನಾವು ಕೊಟ್ಟಿದ್ದೀವಿ ಅಂತಂದ್ರೆ 57 ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವ ದೇಶದಲ್ಲಿ ಮೈನಾರಿಟಿ ಹಂಗಿರುವಂತದ್ದು, ಯಾವ ದೇಶದಲ್ಲಿ ಮೈನಾರಿಟಿಗೆ ಈಕ್ವಲ್ ರೈಟ್ಸ್ ಕೊಟ್ಟಿದ್ದಾರೆ? 57 ಮುಸ್ಲಿಂ ದೇಶಗಳಲ್ಲಿ. ಹೇಳ್ಬೇಕಾದಲ್ಲಿ ಇದೆಯಾ ಅವ್ರ ಹತ್ರ ಉತ್ತರ? ಅದಲ್ಲಿ ಇಲ್ಲ. ಅದಲ್ಲ ಈ ತರದ್ ಇರ್ಬೇಕಾದಾಗ ಈ ದೇಶ ನಿಮಗೆ ಯಾವೊಂದು ಈಕ್ವಲ್ ರೈಟ್ಸ್ ಕೊಟ್ಟಿದ್ಯೋ ಆ ದೇಶದ ಧಾರ್ಮಿಕ ಇದಕ್ ಬಗ್ಗೆ ನೀವು ಉಗುಳ್ತೀರಿ, ನೀವು ಧಾರ್ಮಿಕ ಭಾವನೆಗಳ ಬಗ್ಗೆ ನೀವು ಕೇಳಿಸಿದಿರಿ, ನೀವು ಧಾರ್ಮಿಕ ಭಾವನೆಗಳ ಬಗ್ಗೆ ಪ್ರಚೋದನಕಾರಿಯಾಗಿ ನೀವು ಮಾತಾಡ್ತೀರಿ. ಮುಖ್ಯಮಂತ್ರಿ ನೀವು ಹೇಳಿದ ಪಾಯಿಂಟಿಗೆ ಭಾರತ ಹಿಂದೂ ರಾಷ್ಟ್ರ ಅನ್ನೋದ್ರ ಬಗ್ಗೆನೇ ಆಕ್ಷೇಪ ಇದೆಯಲ್ಲ ಕಾಂಗ್ರೆಸ್ ನಲ್ಲಿ ಮೇಡಮ್. ಅವ್ರಿಗೆ ರಾಷ್ಟ್ರದ ಕಲ್ಪನೆ ಬಗ್ಗೆನೇ ಇರ್ಬೇಕಾದಾಗ ಏನ್, ಯಾಕಂದ್ರೆ ವಿದೇಶಗಳಿಂದ ಸ್ಥಾಪಿತವಾದ ಪಕ್ಷಕ್ಕೆ ವಿದೇಶದಿಂದ ಆಳಿಸ್ಕೊಳ್ತಾ ಇರುವಂತ ತನ್ನ ಅಧ್ಯಕ್ಷಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಇದಕ್ಕೆ ದೇಶದ ಬಗ್ಗೆ ಸ್ವಲ್ಪ ಪ್ರೇಮ ಕಮ್ಮಿನೇ ಮೇಡಮ್. ರೈಟ್. ಇವತ್ತು ಪ್ರಚೋದನಕಾರಿ ಹೇಳಿಕೆ ಕೊಡ್ತಿರೋದ್ರಿಂದಾಗಿ ನೀವು ಈಕ್ವಲ್ ರೈಟ್ಸ್ ಬಗ್ಗೆ ಮಾತಾಡಿದ್ರಲ್ಲ, ನೀವು ಕಾನೂನು ಬಗ್ಗೆ ಅರಿವಿದ್ಕೊಂಡು ಮಾತಾಡ್ತಾ ಇದ್ದೀರಾ, ಈ ಸಂವಿಧಾನಕ್ಕೆ ಗೌರವ ಕೊಡ್ತಿದ್ದೀರಾ ಅಂತ ನಾವು ಹೆಂಗ್ ಅಂದ್ಕೋಬೇಕು? ಹಂಗಾದ್ರೆ ಕಾನೂನು ಬಗ್ಗೆ ಸಂಪೂರ್ಣ ಅರಿವಿದ್ದೇ ಮಾತಾಡೋದು. ಯಾಕಂದ್ರೆ ಕಾನೂನನ್ನ ಪಾಲಿಸಿದಾದ್ಮೇಲೆ ಎಲ್ಲಿ ಕಾನೂನು ತನ್ನ ಕೆಲಸವನ್ನು ಮಾಡಬೇಕಾಗಿತ್ತೋ, ಕಾನೂನು ಎಲ್ಲಿ ಎಡುತ್ತೋ, ಯಾವ ದಕ್ಷ ಅಧಿಕಾರಿಗಳು ಸಮರ್ಥರಿದ್ದಾರೋ ಅವ್ರನ್ನ ಕಣ್ಣು ಕಟ್ಟಿ ಕೈ ಕಟ್ಟಿ ನೀವು ಬಂದ್ಬಿಟ್ಟು ಕಾನೂನು ರಕ್ಷಣೆ ಮಾಡಿ ಅಂತ ಹೇಳಿದಾಗ ಅದು ಯಾವಾಗ ಕೂಡ ಆಗುತ್ತೋ ಜನ ಆಕ್ರೋಶಗೊಳ್ತಾರೆ. ಜನದ ಆಕ್ರೋಶಕ್ಕೆ, ಜನರ ಧ್ವನಿಗೆ ಧ್ವನಿ ಆಗೋದೇ ವಿರೋಧ ಪಕ್ಷದ ಕೆಲಸ. ಆ ವಿರೋಧ ಪಕ್ಷದ ಕೆಲಸಕ್ಕೆ ಈ ತರದ್ದು 1000 ಕೇಸ್ ಹಾಕಿದ್ರು ನಾವ್ ಯಾವ್ದಕ್ಕೂ ಜಗಲ್ಲ ಮೇಡಮ್. ಜನರ ಭಾವನೆಗಳಿಗೆ ಯಾವಾಗ ಧಕ್ಕೆ ಆಗುತ್ತೋ, ಈ ತರದ ಜನ ವಿರೋಧಿ ಸರ್ಕಾರ ಯಾವಾಗ ಬರುತ್ತೋ ಅದ್ರ ವಿರುದ್ಧನೇ ತೊಡೆ ತಟ್ತೀವಿ. ಅದ್ರ ವಿರುದ್ಧನೇ ತೊಡೆ ತಟ್ಟಿ ಏನಂತ ಅಖಾಡದಲ್ಲಿ ನಿಂತ್ಕೊಂಡು ಫೇಸ್ ಮಾಡ್ತೀವಿ. ಮದ್ದೂರು ಸೇರಿದ ಹಾಗೆ ಕರ್ನಾಟಕದಾದ್ಯಂತ ಇರುವಂತ ಹಿಂದೂ ಬಾಂಧವರ ಭಾವನೆನೇ ನೀವು ಅಂದ್ಕೊಂಡಿರೋದ ಮೇಡಮ್? ಪ್ರತಿಯೊಬ್ಬ ಹಿಂದೂಗಳಿಗೂ ತನ್ನ ಧಾರ್ಮಿಕ ಭಾವನೆ ಶ್ರೇಷ್ಠವಾಗಿರುತ್ತೆ. ನಾವ್ ಹೇಳ್ತಾ ಇರೋದು ಪ್ರತಿಯೊಂದು ಮತ್ತೆ ಪುನರುಚ್ಚರಿಸ್ತೇನೆ, ನಾವು ಬೇರೆ ಧರ್ಮವನ್ನು ಮತವನ್ನು ಗೌರವಿಸುತ್ತೇವೆ. ನಾವು ಕೇಳೋದೇನಂದ್ರೆ ನೀವು ಈ ನೆಲದಲ್ಲಿ ಇದ್ದೀರಾ, ನಿಮ್ಮನ್ನು ಗೌರವಿಸುತ್ತೇವೆ, ನಮ್ಮ ಆಚರಣೆ ವಿಚಾರಣೆಗಳಿಗೂ ಗೌರವ ಕೊಡಿ, ನಮ್ಮ ಆಚರಣೆ ವಿಚಾರಣೆಗೂ ಗೌರವ ಕೊಡಿ. ಆದ್ರೆ ನೀವ್ ಹೇಳ್ತಾ ಇರೋದು ನಿಮ್ಮದೇ ದೊಡ್ಡದು, ನಿಮ್ಮ ಧರ್ಮವೇ ದೊಡ್ಡದು, ನಿಮ್ಮ ಧರ್ಮಕ್ಕಿಂತ ಬೇರೆ ಯಾವುದೂ ಇಲ್ಲ, ಇನ್ಯಾವುದು ಕೂಡ ತನ್ನ ಏನಂತಾರೆ ಆಜುಬಾಜಿನಲ್ಲಿ ಇರಬಾರ್ದು ಅನ್ನೋದು ಇರುತ್ತಲ್ಲ, ಆ ಮಾನಸಿಕ ಇರುತ್ತಲ್ಲ, ಆ ಮಾನಸಿಕತೆ ವಿರುದ್ಧ ನಮ್ಮ ಹೋರಾಟ ಹೊರತು ನಮ್ದು ವಿಗ್ರಹ ಆರಾಧಕ ದೇಶ. ನೀವು ವಿಗ್ರಹ ಆರಾಧಕರಿಗೆ ವಿರೋಧಿಗಳು, ಅದಕ್ಕೆ ನಿಮ್ ದ್ವೇಷನ ಅಂತ ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ಯಾಕೆಂದ್ರೆ ನೀವು ಈ ನೆಲದಲ್ಲಿ ಇರ್ಬೇಕಾದ್ರೆ ಈ ನೆಲದಲ್ಲಿ ನಾವು ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ, ನಿಮ್ಮ ದೇವರನ್ನು ನಾವು ಒಪ್ಕೊಂಡಿದ್ದೀವಿ. ನೀವು ನಮ್ಮ ದೇವರನ್ನು ಒಪ್ಕೊಂಡಿದ್ದೀರಾ? ನಾವು ಅಲ್ಲಾಹನ್ನು ಕೂಡ ಒಪ್ಕೊಂಡಿದ್ದೀವಿ, ನೀವು ಒಪ್ಕೊಂಡಿದ್ದೀರಾ? ನೀವು ಒಪ್ಕೊಂಡಿದ್ರೆ ಹೇಳ್ಬೇಕಾಗತ್ತೆ. ನಮ್ಗೆ 33 ಕೋಟಿ ದೇವಾನುದೇವತೆಗಳು ಇರ್ಬೇಕಾದಾಗ ನಮಗದೇನು ಹೊರೆ ಅನ್ಸಲ್ಲ. ಆದ್ರೆ ನಿಮಗೆ ವರ್ಷದಲ್ಲಿ ಒಂದ್ಸತಿ ಹೋಗುವಂತ ಗಣೇಶ ಉತ್ಸವ ಆಗ್ಬೋದು, ಹನುಮಾನ್ ಜಯಂತಿ ಆಗ್ಬೋದು, ನಿಮಗೆ ಯಾಕೆ ಈ ತರ ದೂರಿ? ಗೌರವ ನಿಮಗೆ ಕೊಟ್ಟಿಲ್ಲ ಅಂತಿದ್ರೆ ಅವಾಗ ಬೇರೆ ಮಾತಾಡ್ಬೇಕಾಗಿತ್ತು ಮೇಡಮ್. ಅಲ್ಲಿ ಅವಾಗ ಕಾನೂನು ಬಗ್ಗೆ ಮಾತಾಡ್ಬೋದಾಗಿತ್ತು. ಇದೇ ಸಂವಿಧಾನದಲ್ಲಿ ಅದೇ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಉಲ್ಲೇಖ ಇದೆ, ಬಳಸ್ಕೊಳ್ಳಿ ಸಂವಿಧಾನನ. ನಾವು ಅದನ್ನೇ ಹೇಳ್ತಾ ಇರೋದಲ್ವಾ, ಮಾಡ್ತಿದ್ದೀರಿ? ಅದನ್ನೇ ಹೇಳ್ತಾ ಇರೋಂಥದ್ದು. ಅದಕ್ಕೆ ಎಲ್ಲಾ ಜನರಿಂದ ಆಯ್ಕೆ ಮಾಡುವಂತ ಸರ್ಕಾರ ಕಣ್ಣು ಮುಚ್ಚಿ ಕುಂತಾಗ ಸರ್ಕಾರಕ್ಕೆ ಏನ್ ಮಾಡ್ಬೇಕಾಗುತ್ತೆ? ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗುತ್ತೆ. ಕಾಂಗ್ರೆಸ್ ಮೇಲೆ ನಂಬಿಕೆ ಇಲ್ಲ. ಈಗ ಆಳುವ ಮುಖ್ಯಮಂತ್ರಿ ಹಿಂದೂಗಳು ಕೋಮದ್ವೇಷಿಗಳು ಮತ್ತೆ ಮುಸಲ್ಮಾನ ಸಮುದಾಯ ಶಾಂತಿ ದೂತರು ಅಂತ ಹೇಳ್ಬೇಕಾದಾಗ ಯಾರ ಮೇಲೆ ನಂಬಿಕೆ ಇಡ್ತೀರಾ? ನಾಡಿನ ದೊರೆನೆ ತಪ್ಪು ದಾರಿಯಲ್ಲಿ ಹೋಗ್ಬೇಕಾದಾಗ ಆ ದೊರೆಗೆ ಹೇಳ್ಬೇಕಾಗುತ್ತೆ, ನೀನು ತಪ್ಪು ದಾರಿಯಲ್ಲಿ ಹೇಳ್ತಾ ಇದೀಯಾ, ನಿನ್ನ ಆಯ್ಕೆ ಮಾಡಿದಂತದ್ದು ಶಾಂತಿ ದೂತರು ಮಾತ್ರ ಒಬ್ಬರೇ ಅಲ್ಲ, ಇನ್ನ ಹಲವಾರು ಬಹುಸಂಖ್ಯಾತರು ಇದ್ದಾರೆ, ಗೌರವ ಕೊಡು ಅಂತ ಕೇಳುವಂತದ್ದೇನೆ ಸಮಾಜ ಇಂದು ಅವರನ್ನ ಪ್ರಶ್ನಿಸ್ತಾ ಇರೋದು. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಎಪಿ ವಕ್ತಾರಾಗಿರುವಂತಹ ಬಸವರಾಜ ಮುದಿಗೌಡರಿದ್ದಾರೆ. ನಮಸ್ಕಾರ ಬಸವರಾಜ್. ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳಿಗೂ ಈ ಮದ್ದೂರು ಪ್ರಕರಣ ತಣ್ಣಗಾಗೋದು ಬೇಕಾಗಿಲ್ಲ. ಅವರು ರಾಜಕೀಯನ ಹೆಂಗೆ ಮುಂದುವರಿಸ್ಬೋದು ಆ ಪ್ರಯತ್ನದಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ. ಅದು ಬಿ ಜೆ ಪಿ ಅವ್ರಿಗೆ ಪಾಪ ಅವ್ರಿಗಿನ್ನೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಒಂಥರ ನನಗೆ ಮದ್ದೂರು ಇನ್ಸಿಡೆಂಟ್ ನಾನು ನೋಡಿದ ಮೇಲೆ ನಗು ಬಂದಿದ್ದೇನು ಅಂತ ಅಂದರೆ, ಅಲ್ಲಾಗಿರೋ ಒಂದು ಹಾನಿ ಮತ್ತು ಅದಕ್ಕೆ ಖಂಡನೆ ಇದೆ, ದುಃಖ ಇದೆ, ಅದು ಮಾತ್ರ ಬೇರೆ. ಪೊಲಿಟಿಕಲಿ ನಾವು ನೋಡೋದಾದರೆ ಒಂದು ಕಡೆ ಅವರ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಾವು ವಿಶ್ವದಲ್ಲೇ ಒಂದು ದೊಡ್ಡ ಪಕ್ಷ, ರಾಷ್ಟ್ರದಲ್ಲಿ ನಮಗೆ ಅತ್ಯಂತ ಮೆಜಾರಿಟಿ ಇದೆ, ಎಲ್ಲ ಕಡೆ ಮನ್ನಣೆ ಇದೆ,
ಅನ್ನೋದನ್ನು ಹೇಳ್ಕೊಂಡು ಹೋಗ್ತಾರೆ. ಆದರೆ ಅವರಿನ್ನೂ 1992, 96, 94ರಲ್ಲಿ ಮಾಡಿರೋ ಪೊಲಿಟಿಕಲ್ ಚಾಳಿಗಳಿದಾವಲ್ಲ, ನಾವು ಇದನ್ನು ಮಾಡಿದರೆ ಮಾತ್ರ ನಮಗೆಲ್ಲರೂ ರಾಜಕಾರಣ ಮಾಡೋಕ್ಕೆ ಸಾಧ್ಯ, ಬೇರೆ ವಿಚಾರಗಳನ್ನ ಇಟ್ಕೊಂಡು ನಾವಿನ್ನೂ ರಾಜಕಾರಣ ಆಗಿಲ್ಲ ಅನ್ನೋದು ಅವ್ರಿಗಿನ್ನೂ ಆ ಕನ್ವಿನ್ಸೇ ಆಗ್ತಾ ಇಲ್ಲ. ಅದನ್ನೇ ಇಟ್ಕೊಂಡು ನಾವು ರಾಜಕಾರಣ ಮಾಡಬೇಕು. ಈಗ ಮದ್ದೂರು ಮಂಡ್ಯಲ್ಲಿ ನಾವು ನೋಡಿದರೆ ಇದು ನಾವು ಒಂದು ರೀತಿ ಗಮನಿಸಬೇಕಾಗಿರೋದು ಪೊಲಿಟಿಕಲಿ ನಾವು ನೋಡೋದಾದರೆ ಇದು ರ್ಯಾಂಡಮ್ ಇನ್ಸಿಡೆಂಟ್ ಅಲ್ಲ. ಕಳೆದ ಒಂದು ವರ್ಷದಿಂದ BJPಯವರು ಮಂಡ್ಯದಲ್ಲಿ ಅಜೆಂಡಾ ಇಟ್ಕೊಂಡು ಇವನ್ನ ಮಾಡ್ತಾ ಇದ್ದಾರೆ. ಅದು ಐ ಮೀನ್ ಇಟ್ ಈಸ್ ಅಪರೆಂಟ್. ಅದು ನಾಗಮಂಗಲ ಆಗಿರ್ಬೋದು, ಅಥವಾ ಅಲ್ಲಿ 72 ಜನ ಅಲ್ಲ, ಅಲ್ಲಿ ಹೋಗಿ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ದಾರಲ್ಲ, ಅದನ್ನು ಇವರೇ ಕಳಿಸಿರೋದು. ಆ್ಯಂಡ್ ಅಲ್ಲಿ ಆಗಿರುವಂಥ ಹಿಂದಿನ ಏನು ಹೇಗೆ ನಡೆದಿದೆ, ಯಾಕೆ ನಡೆದಿದೆ ಅದ್ರ ಬಗ್ಗೆ ತನಿಖೆ ಆಗಲಿ. ಅವ್ರ ಪ್ಲ್ಯಾನು, ಇವ್ರ ಪ್ಲ್ಯಾನು, ಅದರಿಂದ ಯಾರು ಮಾಡಿದರು, ಅಲ್ಲೇ ಯಾಕೆ ಇವ್ರು ಇದ್ದರು, ಇವ್ರು ಹೋದ ತಕ್ಷಣ ಅದಕ್ಕೆ ಎಲ್ಲರೂ ಹೆಂಗೆ ಲೈನಪ್ ಆಗಿ ರೆಡಿ ಆಗಿಬಿಟ್ರು ಭಾಷಣ ಮಾತಾಡೋಕ್ಕೆ, ಏನು ಎಲ್ಲರೂ ಒಂದೇ ಲೈನ್ ಹೆಂಗೆ ಕೊಡೋಕೆ ಶುರು ಮಾಡಿದ್ರು, ಅದನ್ನೆಲ್ಲ ನೀವು ಯೋಚನೆ ಮಾಡ್ಬೇಕಲ್ಲ. ಈಗ ಬಿಜೆಪಿಯವರು ಮುಂದೆ ಬರ್ತಾರೆ, ಒಬ್ಬರಾದ್ಮೇಲೆ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಕಾರ್ಯಕ್ರಮ ಹಿಂಗೆ ಆಗಬೇಕು ಅಂತ ಅವ್ರ ಪ್ಲಾನ್. ಅದು ಏನು ಅದನ್ನ ಹೇಳ್ತಾ ಇದ್ದೀನಿ, ಅದೇನು ಪೊಲಿಟಿಕಲ್ ಇನ್ಸಿಡೆಂಟಾ ಅಲ್ಲ ತಾನೇ. ಅಲ್ಲೊಂದು ನಡೆದಿದ್ದು ಧಾರ್ಮಿಕ ಒಂದು ಕೆಲಸ ನಡೀತಾ ಇತ್ತು, ಒಂದು ಧಾರ್ಮಿಕವಾದಂಥ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇತ್ತು. ಪಾಲಿಟಿಕ್ಸ್ನವ್ರಿಗೆ ಬರೋಕ್ಕೆ ಯಾರು ಹೇಳಿದ್ರಪ್ಪ? ಅಲ್ಲಿ ಧರ್ಮಗುರುಗಳಿದ್ರಲ್ಲ, ಮಾತಾಡ್ಬೋದಿತ್ತು. ನಮ್ಮ ಲಿಂಗಾಯತರು ಹಲವಾರು ಧರ್ಮಗುರುಗಳಿದ್ದಾರೆ, ಬ್ರಾಹ್ಮಣರು ಹಲವಾರು ಧರ್ಮಗುರುಗಳಿದ್ದಾರೆ, ಗೌಡರು ಹಲವಾರು, ನಮ್ಮ ವಕೀಲರ ಧರ್ಮಗುರುಗಳಿದ್ದಾರೆ. ಅವ್ರು ಯಾರು ಇದ್ರ ಮೇಲೆ ಚಕಾರ ಮಾಡ್ತಾ ಇದ್ದಾರಾ? ಅವ್ರು ಹೇಳ್ತಾ ಇರೋದೇನು? ಮುಸ್ಲಿಂ ಬಾಂಧವರು ಹಲವಾರು ಹಿರಿಯರಿದ್ದಾರೆ, ಅವರೆಲ್ಲ ಹೇಳ್ತಾ ಇರೋದೇನು? ಬೇಡ್ರಪ್ಪ, ಇದೊಂದು ಅಲ್ಲಿ ಆಗಿರೋದು ಒಂದು ಆಘಾತಕಾರಿ ಘಟನೆ, ಅದನ್ನ ನಾವು ಎತ್ತಿ ಹಿಡ್ಕೊಂಡು ತುಪ್ಪ ಸುರಿಯೋದು ಬೇಡ, ಜನ ಶಾಂತಿಯುತವಾಗಿರಲಿ. ಒಂದು ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ನೀವು ಆಗಿದ್ರೆ ನೀವು ಶಾಂತಿ ಬಯಸ್ತೀರಾ ಅಥವಾ ನಿಮ್ಮ ರಾಜ್ಯ ಹತ್ತಿ ಉರಿಬೇಕು, ಅದರಿಂದ ನಾನೇನಾದರೂ ನನ್ನ ಬೇಳೆ ಬೇಯಿಸ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತೀರಾ? ಆ ಮೆಂಟಾಲಿಟಿ BJPಗೆ ಮಾತ್ರ ಇರೋದು. ಇದು ಶತಸಿದ್ಧ. ಅದು ನಾನು ಹೊಸದಾಗಿಂದ ನಾನೇನು ರೀಡಿಸ್ಕವರ್ ಮಾಡಿ ಇಂಟರ್ವೆನ್ಷನ್ ನಾನು ಮಾಡಿ ಹೇಳ್ತಾ ಇಲ್ಲ. ಆದರೆ ನಮ್ಮ ಜನರಿಗೆ ನಾವು ಭಾವನೆ ಜೊತೆ ನಾವು ಆಟ ಆಡಿದಾಗ ಜನ ಬೇರೆ ಬೇರೆ ರೀತಿಯಾಗಿ ಸೇರ್ತಾರೆ. ನಾವು ಇವತ್ತು ನೇಪಾಳದಲ್ಲಿ ನೋಡಿದ್ವಿ. ನೀವು ಹೋರಾಟ ಮಾಡಿ, ಕರಪ್ಷನ್ ವಿರುದ್ಧ ಹೋರಾಟ ಮಾಡಿ, ಅದು ಮಾಡಿ ಇದು ಮಾಡಿ ಎಲ್ಲ ಓಕೆ, ಆದರೆ ನಿಮ್ಮ ರಾಷ್ಟ್ರದ ಒಂದು ಅತ್ಯುನ್ನತವಾದಂಥ ಒಂದು ಇನ್ಸ್ಟಿಟ್ಯೂಷನ್ ಅದು ಪಾರ್ಲಿಮೆಂಟು, ಅದನ್ನು ನೀವು ಆ ರೀತಿ ನೋಡ್ಕೊಳ್ತೀರಾ ಅಂದಾಗ ಮಾಬ್ ಮೆಂಟಾಲಿಟಿನ ನಾವು ಹೇಗಾದರೂ ಡೈವರ್ಟ್ ಮಾಡ್ಬೋದು. ಒಂದು ಎನರ್ಜಿ ಕ್ರಿಯೇಟ್ ಆದಾಗ ಅದನ್ನು ನೀವು ಒಳ್ಳೆ ಕೆಲಸಕ್ಕಾದರೂ ಬಳಸ್ಬೋದು, ಕೆಟ್ಟ ಕೆಲಸಕ್ಕಾದರೂ ಬಳಸ್ಬೋದು. ಅದರಲ್ಲಿ BJPಯವರು ಅದನ್ನು ಹಿಸ್ಟಾರಿಕಲಿ ಯಾವ ರೀತಿ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ನಾವು ನೋಡೋದಾದರೆ ಅದರದ್ದೊಂದು ಎಕ್ಸ್ಟೆಂಡೆಡ್ ಎಕ್ಸಾಂಪಲ್ ಮದ್ದೂರು. ಇದರಲ್ಲಿ ನಾನು ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ ನಾನು ಪ್ರತಿಯೊಬ್ಬರು ಅಲ್ಲಿ ಆಗೋಯ್ತು, ಅದು ತಪ್ಪು, ಅದನ್ನು ಖಂಡಿಸೋದಷ್ಟೇ ಅಲ್ಲ, ಅದನ್ನು ಯಾರು ಮಾಡಿದರೂ ಅವರಿಗೆ ಶಿಕ್ಷೆ ಆಗಬೇಕು. ಅದು ಹಿಂದೂಗಳು ಅಥವಾ ಯಾವುದೋ ಒಂದು, ನಾನು ಹೇಳ್ತೀನಿ, ಈ ದುಷ್ಕರ್ಮಿಗಳಂತೀವಲ್ಲ, ಅವರಿಗೆ ಯಾವುದೇ ರೀತಿಯಾದಂಥ ಧರ್ಮ, ಜಾತಿ, ಮತ ಅನ್ನೋದು ಇರಲ್ಲ. ಅವರು ತಮ್ಮ ಬೆನಿಫಿಟ್ ಮಾತ್ರ ನೋಡ್ತಾರೆ. ಈಗ ಅದನ್ನು ಯಾರೋ ಒಬ್ಬನು ಪ್ರಚೋದನೆ ಗೊತ್ಕೊಂಡು ನೋಡಿದಾನೋ, ಅಥವಾ ಯಾರ್ದೋ ಒಬ್ಬರು ಭಾಷಣ ಕೇಳ್ಕೊಂಡು ನೋಡಿದಾನೋ, ದುಡ್ಡಿನ ಆಸೆಗೆ ಮಾಡಿದಾನೋ, ಅಥವಾ ಇವರೇ ಅಲ್ಲಿ ಯಾರನ್ನಾರು ಕುಂದರ್ಸಿದ್ರು, ಅದು ನಮಗೇನು ಗೊತ್ತಿಲ್ಲ, ರೈಟ್? ಆದರೆ ಅದು ಆಗಿರೋದನ್ನು ನಾವು ಎಲ್ಲರೂ ಕಾರ್ನರ್ ಮಾಡಿ ಇದು ಇನ್ನೊಂದು ಸರ್ತಿ ಆಗದ ರೀತಿಯಾಗಿ ನೋಡ್ಕೋಬೇಕಾ, ಅಥವಾ ಒಂದು ಕಲ್ಲಿಗೆ ನಾನು 100 ಕಲ್ಲು ಹೋಗಿತೀನಿ ಅಂತ ಅಂದರೆ ಅದು ಹೇಳ್ತಾರಲ್ಲ, ಐ ಫಾರ್ ಎನ್ ಐ ಮೇಕ್ಸ್ ವರ್ಲ್ಡ್ ಬ್ಲೈಂಡ್ ಅಂತ. ಮಂಡ್ಯ ಇವತ್ತು ಕುರುಡಾಗ್ತಾ ಇದೆ. ಅದಕ್ಕೆ ನಾವು ತುಪ್ಪ ಸುರಿತೀವ ಅಥವಾ ಕುರುಡಾಗದ ರೀತಿಯಲ್ಲಿ ನೋಡ್ಕೊಂಡು ಬೇಡ್ರಪ್ಪ ಇದು ಆಗ್ತಾ ಇದೆ, ಇದನ್ನ ಬದಿಗಿಡನ, ಬೇರೆ ವಿಚಾರಗಳಿದಾವೆ. ನೀವು ರಾಜಕಾರಣ ಮಾಡಕ್ಕೆ ನಾನು ಹೇಳ್ಕೊಡ್ತೀನಿ ಬೇಕಂದ್ರೆ. BJP ಅವರಿಗೆ ರಾಜಕಾರಣ ಮಾಡೋದಿದ್ರೆ ಸರ್ ಹಲವಾರು ವಿಚಾರ ಇದೆ. ಕಾಂಗ್ರೆಸ್ ಸಿಕ್ಕಾಪಟ್ಟೆ ವಿಫಲವಾಗಿದೆ. ನೀವು ವಿಪಕ್ಷದಲ್ಲಿದ್ದೀರಿ, ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇದೆ. ಇವತ್ತು ಸಿಂಪಲ್ ಆಗಿ ಅದೇ ಯುವಕರನ್ನ ನೀವು ಒಳ್ಳೆ ದಾರಿಗೆ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡದೇ ಇದ್ರೆ, ಮದ್ದೂರಲ್ಲಿ ಒಂದು ನಿಮ್ಗೆ ನೆಲೆ ಸಿಗಬೇಕು, ಯುವಕರು ನಮ್ಮ ಜೊತೆ ಬರಬೇಕು ಅಂದ್ರೆ ನಿಮ್ಗೊಂದು ಒಳ್ಳೆ ಟಾಪಿಕ್ ಕೊಡ್ತೀನಿ. ಈಗ ಕಾಲೇಜ್ ಶುರು ಆಗಿದ್ದಾವೆ ಜೂನಿಂದ, ಇವತ್ತು ಸೆಪ್ಟೆಂಬರು, ಅಲ್ಲಿವರೆಗೂ ಎಲ್ಲೂ ಲೆಕ್ಚರರ್ಸ್ ಇಲ್ಲ. ಯಾಕೆ? ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಗೆಸ್ಟ್ ಲೆಕ್ಚರರ್ಸ್ಗಳು ಇದ್ದ ಲೆಕ್ಚರರ್ಗಳನ್ನ ಪರ್ಮನೆಂಟು ಮಾಡಲಿಲ್ಲ, ಗೆಸ್ಟ್ ಲೆಕ್ಚರರ್ಗಳನ್ನ ಸಹಿತ ತಗೊಂಡು ಪಾಠ ಕಲಿಸಿದ್ರೆ ಅದನ್ನು ಮಾಡ್ತಾ ಇಲ್ಲ. ತಗೊಳ್ಳಿ ಸರ್ ಈ ವಿಚಾರ, ಎತ್ತಿ ಯುವಕರನ್ನ ಕರ್ಕೊಂಡು ಹೋರಾಟ ಮಾಡಿ, ಬೀದಿಗಿಳಿಸಿ,
Right. ಅಲ್ಲಿ Detail ಸಾವಿರಾರು ಆಗಿ ಜನ ಮಾತಾಡ್ತೀನಿ. ಯುವಕರು ಇವತ್ತು ಒದ್ದಾಡ್ತಾ ಇದ್ದಾರೆ. Right. ಇಂಥ ವಿಚಾರ ಬಿಟ್ಟು ನಾವು ಸಮಾಜನ ಹಾಳು ಮಾಡುವಂಥ ಕೆಲಸಗಳಲ್ಲಿ ಬೀಳೋದಕ್ಕೆ ನಾನು ರಾಜಕಾರಣ ಸಮ್ಮತ ಅಂತ ನಾನು ಹೇಳೋದು. ನೋಡಿ, ಇವತ್ತು ಬಿ ಜೆ ಪಿಯ ಬಹುತೇಕ ನಾಯಕರು ಕೊಡ್ತಿರುವಂಥ ಹೇಳಿಕೆಗಳು ಸಮಾಜದ ಸ್ವಾಸ್ಥ್ಯವನ್ನು ಬೇರೆ ಕಡೆಗೆ ತಗೊಂಡು ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ದರ್ಶನ್ ಅವರೇ, ಈ ಕಳೆದ 2.5 ವರ್ಷಗಳಲ್ಲಿ ಸೀರೀಸ್ ಆಫ್ ಇಂಥದ್ದೇ ಘಟನೆಗಳು ನಡೀತಿರೋದ್ರಿಂದಾಗಿ ಒಂದು ಆರೋಪ ಇದೆ ನಿಮ್ಮ ಮೇಲೆ. ಈ ಕಾಂಗ್ರೆಸ್ ಬಂದರೆ ಹಿಂಗಾಗ್ಬಿಡತ್ತೆ, ಕಾಂಗ್ರೆಸ್ ಮುಸಲ್ಮಾನರನ್ನ ಓಲೈಕೆ ಮಾಡ್ತಾರೆ. ಈಗ ನೋಡಿ, ಮದ್ದೂರಿನಲ್ಲೇ 500ಕ್ಕೂ ಹೆಚ್ಚು ಹಿಂದೂ ಹುಡುಗರ ಮೇಲೆ ಕೇಸ್ ಬಿದ್ದಿದೆ. ಇಲ್ಲಿ ಮುಸಲ್ಮಾನರು ಅಂದರೆ 22 ಜನ ಬಂಧಿಸಿದ್ದೀರಿ. ಇಷ್ಟರಲ್ಲೇ ಗೊತ್ತಾಗುತ್ತೆ ನಿಮ್ಮ ಬಂಡವಾಳ ಅನ್ನೋ ಟೀಕೆ ಇದೆ. ಏನಂತೀರಿ ಮೇಡಮ್? ಈ ಗಲಾಟೆ ಅಂದಾಗ ಮಾಬ್ ಅಲ್ಲಿ ಸೇರಿರ್ತಕ್ಕಂಥ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲಲ್ಲ. ಅದು ಕಾನೂನನ್ನ ಕೆಲಸ ಮಾಡ್ತದೆ. ಅದನ್ನ ನಮ್ಮ ಪೊಲೀಸ್ನವರು ಎಫಿಷಿಯೆಂಟ್ ಆಗಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇವತ್ತು ಬಿಜೆಪಿ ಆಳ್ವಿಕೆನಲ್ಲಿದ್ದಾಗ ನೀವು ಇದನ್ನ ಈಗ ಹೇಳಿದ್ದಕ್ಕೆ ನಾನು ಉಲ್ಲೇಖ ಮಾಡಿ ಹೇಳೋದಾದ್ರೆ, ಇರ್ಷಾದ್ ಅನ್ನುವಂಥ ವ್ಯಕ್ತಿಯ ಕೊಲೆ ಆಗ್ತದೆ. ಆ ಕೊಂದವ್ರು ಯಾರು? ಯಾವ ಪಕ್ಷದ ಹಿನ್ನೆಲೆ ಹೊಂದಿರೋರು? ಚರ್ಚ್ ಮೇಲೆ ದಾಳಿಯಾಗಿದೆ ಯಾರ ಕಾಲದಲ್ಲಿ? ಪಬ್ ಮೇಲೆ ದಾಳಿಯಾಗಿದೆ ಯಾರ ಕಾಲದಲ್ಲಿ? ಮಣಿಪುರದಲ್ಲಿ ದಾಳಿ ಆಗ್ತಾ ಇದೆಯಲ್ಲ ಈವನ್ ಟುಡೇ. ಯಾರು ಅಧಿಕಾರದಲ್ಲಿದ್ರು? ಗೋಧ್ರದಲ್ಲಿ ದಾಳಿ ಆಯ್ತಲ್ಲ, ಯಾರು ಅಧಿಕಾರದಲ್ಲಿದ್ರು? ಇತಿಹಾಸವನ್ನ ಕೆದಕಿ ನೋಡಿದ್ರೆ ಬಿಜೆಪಿನವ್ರಿಗೆ ನಾ ಅದೇ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದ ವೈಫಲ್ಯ ಇದ್ರೆ ಕಮಾನ್ ಅಟ್ಯಾಕ್ ಅಸ್, ರೈಸ್ ದ ಕ್ವಶನ್. ನಮ್ಮ ಜನಗಳ ವಿಚಾರದಲ್ಲಿ ನೀವು ಪ್ರಶ್ನೆ ಮಾಡಿ. ಎಸ್, ವಿ ಆರ್ ರೆಡಿ ಟು ಗಿವ್ ಆನ್ಸರ್. ಅವ್ರೇನೋ ನೀವೇನು ಅಭಿವೃದ್ಧಿ ಕಾರ್ಯ ಅಂತಂದ್ರು, ಚಾಮರಾಜನಗರ ಟು ಬೀದರ್ ಏನೇನು ಕಾರ್ಯಗಳಾಗಿದೆ ಅದನ್ನ ವಿವರಿಸಬಲ್ಲೆ ನಾನು 2.5 ವರ್ಷದಲ್ಲಿ. ಆದ್ರೆ ಇವತ್ತು ಒಬ್ಬನ ತೊಡೋ ಬಟ್ಟೆ ಮೇಲೆ ನಿಮಗೆ ಆಗ್ತಾ ಇಲ್ಲ, ಅವನು ತಿನ್ನೋ ಆಹಾರದ ಮೇಲೆ ನಿಮಗೆ ಆಗ್ತಾ ಇಲ್ಲ, ಅವರ ವೇಷಭೂಷಣಗಳ ಮೇಲೆ ನಿಮಗೆ ಆಗ್ತಾ ಇಲ್ಲ. ಒಬ್ಬ ಅವನು ಗಡ್ಡನಾರು ಬಿಡ್ತಾನೆ. ನರೇಂದ್ರ ಮೋದಿ ಅವರು ಗಡ್ಡ ಬಿಟ್ಟಿಲ್ವಾ? ಆದ್ರೆ ಒಬ್ಬ ಮುಸಲ್ಮಾನ ಗಡ್ಡ ಬಿಟ್ಟ ತಕ್ಷಣ ಗಡ್ಡ, ಟೋಪಿ ಹಾಕಿದ ತಕ್ಷಣ ಟೋಪಿ ಹಾಕ್ತಾರೆ, ಓಟೆ ಬೇಡ. ಬುರ್ಕ ಹಾಕಿದ ತಕ್ಷಣ ಆಗಲಟೆ. ಮಾಂಸ ತಿಂತಾರೆ, ಅದು ಹಲಾಲು. ಇನ್ನೊಂದೇನು ಜಟ್ಕಾ ಅಂತ. ಏನ್ ಮೇಡಮ್ ಇದು ಒಂಥರ ಹೇಗಾಗಿದೆ ಅಂತಂದ್ರೆ, ಇವರು ಅನ್ಕೊಂಡಿರ್ಬೋದು ನಾವು ಮೊದ್ಲಿಂದನೂ ಇದನ್ನೇ ಮಾಡ್ಕೊ ಬಂದಿರೋದು. ಆಮ್ ಆದ್ಮಿಯವರು ಕರೆಕ್ಟಾಗಿ ಹೇಳ್ತಾ ಇದ್ರು, ನಾಟ್ ಟುಡೇ ಮೇಡಮ್. ಇವ್ರದ್ದು ಯಾವಾಗ ಉದ್ಭವ ಆಯ್ತು? ಬಾಬ್ರಿ ರಾಮ ಮಂದಿರ ಅದು ಆಗ್ತಾ 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 ಇಲ್ಲಿ 24 ತನಕ ತಗೊಬಂದ್ರು. ಅದ್ರ ಮಧ್ಯೆ ಈದ್ಗ ನೋಡಿ, RSS ಕಚೇರಿ ಮೇಲೆ ಇವರು 2003 ತನಕ ಧ್ವಜ ಹಾರಿಸ್ಲಿಲ್ಲ. ಈದ್ಗದಲ್ಲಿ ಧ್ವಜ ಹಾರಿಸ್ತೀವಿ ಅಂತಂದ್ರು. ಹಾರಿಸಿದ ತಪ್ಪೇನೂ ಇಲ್ಲ, ಆದ್ರೆ ಅಲ್ಲಿ ಸಂಘರ್ಷ ಸೃಷ್ಟಿ ಮಾಡೋ ರೀತಿನಲ್ಲಿ. ಅದ್ರ ಜೊತೆಗೆ ಚರ್ಚ್ ಮೇಲಿಂದ ದಾಳಿ ಇರ್ಬೋದು, ಅಥವಾ ಪಬ್ ಅವ್ರೇನೋ ಬಟ್ಟೆ ಹಾಕ್ತಾರೆ. ನಿಮ್ಗೆ ನೋಡಿ, ಮುಸ್ಲಿಮ್ ಮೈ ತುಂಬಾ ಬಟ್ಟೆ ಹಾಕಿರುವ ಆಗ್ತಿಲ್ಲ, ಇವರು ಅರೆಬರೆ ಬಟ್ಟೆ ಹಾಕಿರುವ ಆಗ್ತಿಲ್ಲ. ನಿಮ್ಮ ಉದ್ದೇಶ ಏನಿದೆ? ಆಯ್ತು, ಹಂಗಾದ್ರೆ ಸೀರೀಸ್ ಆಫ್ ಇನ್ಸಿಡೆಂಟ್ನೇ ನಾನು ಉಲ್ಲೇಖ ಮಾಡೋದಾದ್ರೆ ತೀರಾ ಹಳೇದು ಬೇಡ. ಈಗ ನೋಡಿ, ನಾಗಮಂಗಲ ನಿಮ್ಮ ಆಡಳಿತದ ಸಂದರ್ಭದಲ್ಲೇ ಆಗಿರುವಂಥದ್ದು. ಈಗ ನೋಡಿ, ಭಾನು ಮುಷ್ತಾಕ್ ಅವರ ಆಯ್ಕೆಗೆ ಇಷ್ಟೊಂದು ವಿರೋಧ ವ್ಯಕ್ತವಾಗುತ್ತೆ ಅನ್ನೋದಾದರೆ ಅಂತ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಈ ಹಿಂದೆ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ. ಯಾವುದೂ ಬೇಡಪ್ಪ, ಈಗ DK ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಹಿಂದೂಗಳ ಸ್ವತ್ತಲ್ಲ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ. ಅಲ್ಲ, ಏನು ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು ಅನ್ನೋ ಭಾವನೆ ಬರೋದು ತೀರಾ ಸಹಜ ಅಲ್ಲ? ನೋಡಿ, ನಮ್ಮ ದೇಶದ ನಮ್ಮ ನೆಲದಲ್ಲಿ ಎಲ್ಲರೂ ಒಂದು ದೇವಾಲಯಗಳಿಗೆ ಹೋಗುವಂಥದ್ದು ಸಹಜ. ನಾನು ಮಸೀದಿಗೆ ಹೋಗಿದ್ದೀನಪ್ಪ, ನಾನು ಚರ್ಚಿಗೆ ಹೋಗಿದ್ದೀನಿ. ನಾವು ನಮ್ದು ಅಂತ ಅನ್ಕೊಳ್ತೀವಿ. ದೇವಸ್ಥಾನಕ್ಕೆ ಹೋಗ್ತೀನಿ, ಶ್ಲೋಕ ಹೇಳ್ತೀನಿ, ಪೂಜೆ ಮಾಡ್ತೀನಿ. ನಾವು ಪ್ರಜಾಪ್ರಭುತ್ವ ಭಾರತದಲ್ಲಿ ಇರೋದು. ಈ ದೇಶದ ನೆಲದಲ್ಲಿ ಒಂದು ಕಾನೂನಿದೆ, ಅದರ ಅರಿವು ಬಿಜೆಪಿಯವ್ರಿಗಿಲ್ಲ. ಹೋಗಿ ಏನಾದ್ರೂ ಒಂದು ಪ್ರಕ್ಷುಬ್ಧವಾದಂತ ಗಲಾಟೆ ಸೃಷ್ಟಿ ವಾತಾವರಣ ಮಾಡುವಂಥದ್ದು ಬರುವಂಥದ್ದು. ನಾನು ಸಿಂಪಲ್ ಆಗಿ ಕೇಳುವಂಥದ್ದು, ಮೇಡಮ್, ಗಣೇಶ ಕೇವಲ ಮದ್ದೂರಲ್ಲಿ ಇದೆಯಾ? ಬನ್ನಿ ಬಿಡಿ, ಹಳ್ಳಿಗೆ ಬರ್ರಿ, ಎಲ್ಲಿ ಗಲಾಟೆ ಆಗ್ತದೆ ಅಲ್ಲಿಗೆ ಮಾತ್ರ ಹೋಗೋದು. ಬನ್ನಿ ಸರ್, ಇಡೀ ರಾಜ್ಯದಲ್ಲಿ ತಗೊಳ್ಳಿ ಒಂದು ಗಾಡಿನ. ಗಣೇಶ ಬಿಡೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಇವತ್ತು ಸಕಲೇಶ್ಪುರದಲ್ಲಿ ಗಣೇಶ ಬಿಡೋಣ, ನಾಳೆ ಚಿಕ್ಕಮಂಗ್ಳೂರಿನಲ್ಲಿ ಬಿಡೋಣ, ನಾಡಿದ್ದು ಬೇಲೂರಲ್ಲಿ ಬಿಡೋಣ. ವರ್ಷ ಎಲ್ಲ ಇದೇ ಮಾಡ್ತಾ ಇರಿ, ನಿಮ್ಗೆ ಯಾವುದೋ ಉದ್ಯೋಗ ಇಲ್ಲಲ್ಲ ಮೇಡಮ್. ನೀವು ಧಾರ್ಮಿಕವಾಗಿ ನಾವು ಯಾರಾದ್ರೂ ಯಾಮಾರಿಸಿ ಅದು ನಮ್ಮ ವೋಟ್ ಬ್ಯಾಂಕ್ ಆಗ್ತದೆ ಅಂತಂದ್ರೆ ಅದು ಅಸಾಧ್ಯದ ಮಾತು. ಗ್ಯಾರಂಟಿ ಬಗ್ಗೆ ಕೇವಲವಾಗಿ ಹೇಳಿದ್ರು ಬಿಜೆಪಿಯವರು. ಇದೇ ಗ್ಯಾರಂಟಿಯನ್ನ ನರೇಂದ್ರ ಮೋದಿಯವರು, ಮೋದಿಕಾ ಗ್ಯಾರಂಟಿ, ಇದೇ ಗ್ಯಾರಂಟಿಯನ್ನ ಮಹಾರಾಷ್ಟ್ರದವರು, ಇದೇ ಗ್ಯಾರಂಟಿಯನ್ನ ಆಂಧ್ರ ಪ್ರದೇಶದವರು ಎಲ್ಲರೂ ಹೈಜಾಕ್ ಮಾಡಿದ್ರು. ಅದು ದ ಪವರ್ ಆಫ್ ಗ್ಯಾರಂಟಿ. ಈ ಗ್ಯಾರಂಟಿ ಕೊಟ್ಟು ಆಯ್ತು, ಇವರು ನಮ್ಮ ವೈಫಲ್ಯ ಅಂತೆಲ್ಲ ಅಂದ್ರಲ್ವಾ. ಹೆಂಗ್ ಗೆಲ್ತೀವಿ ನಾವು? 3 ಬೈ ಎಲೆಕ್ಷನ್ ಗೆದ್ವಲ್ಲ, 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಹಾಲಿ ಕೇಂದ್ರ ಸಚಿವರ ಮಗ ಸೋತ್ರಲ್ಲ ಮೇಡಮ್. ಒಂದೇ ಸೀಟಲ್ವ ನಾವು MP ಗಿದ್ದಿದ್ದು, 9ಕ್ಕೆ ಬಂದು ನಾವು ತಲುಪಿದೀವಲ್ಲ. ಜನ ಈ ಸರ್ಕಾರವನ್ನ ಆಶೀರ್ವದಿಸಿದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ ದರ್ಶನ್ ಅವರೇ, ಹಿಂದೂ ಕಾರ್ಯಕರ್ತ ಒಬ್ಬ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದ, ಐ ಜಸ್ಟ್ ಅಬ್ಸರ್ವ್, ಈ ಅಲ್ಪಸಂಖ್ಯಾತರ ಕಲ್ಲುಗಳಿಗೆ
ಬಹುಸಂಖ್ಯಾತರು ಎದೆ ಕೊಡಬೇಕಾಗಿದೆ. ಅಂತಹ ಒಂದು ಪರಿಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಾಣ ಮಾಡಿಬಿಟ್ಟಿದೆ. ಇವತ್ತು ಭರತ ಭೂಮಿಯಲ್ಲಿ ಕಲ್ಲಲ್ಲೂ ಕೂಡ ದೇವರನ್ನು ನೋಡುವಂತಹ ಮನೋಭಾವ ಇದೆ. ಆ ಮನೋಭಾವ ಇವತ್ತು ಹೆಂಗಾಗಿದೆ, ಆ ಕಲ್ಲಲ್ಲೇ ಹೊಡೆಸ್ಕೊಳ್ಳುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ನಮ್ಗೆ ರಕ್ಷಣೆ ಇಲ್ಲಿ. ಮೊನ್ನೆ ಆಗ್ತಿದ್ದಂಥ ಪ್ರೊಟೆಸ್ಟಲ್ಲಿ ಇನ್ನೊಂದು ಘೋಷಣೆ ಕೂಗ್ತಿದೆ, ಮದ್ದೂರಿನ ಹಿಂದೂಗಳನ್ನು ರಕ್ಷಿಸಿ ಅನ್ನುವಂಥ ಕೂಗು. ಯಾಕೆ ಹಿಂಗಾಗ್ತಾ ಇದೆ ಮೇಡಮ್? ಅವ್ನು ಯಾರೋ ಹೇಳ್ದ ಅಂತಂದ್ರಲ್ಲ, ಹೋಗ್ಬಿಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಪ್ಪ. ಈಗ ಮೊನ್ನೆ ಟಿವಿಗಳಲ್ಲಿ ಕೆಲವರೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ರು. ಅಲ್ಲಿ ಮುಸ್ಲಿಮರು ಸ್ವಲ್ಪ ಆಕ್ರೋಶಭರಿತವಾಗಿ, ಮುಸ್ಲಿಂ ಲೇಡೀಸು, ಈ ಕಡೆ ಹಿಂದೂ ಲೇಡೀಸು ಆಕ್ರೋಶಭರಿತವಾಗಿ ಮಾತುಗಳು ಬರ್ತಾ ಇತ್ತು. ನಮಗಿಲ್ಲಿ ರಾತ್ರಿ ಓಡಾಡಕ್ ಆಗ್ತಾ ಇಲ್ಲ, ನಮಗಿಲ್ಲಿ ಛೇಡಿಸ್ತಾರೆ. ಹೋಗ್ರಿ ಕಂಪ್ಲೇಂಟ್ ಕೊಡಿ. ಈ ಥರ ವಿಷಯದಲ್ಲಿ ತೀರಾ ಸೆನ್ಸಿಟಿವ್ ಇದು. ಕೆಲವು ಸಲ ಪೊಲೀಸ್ ಸ್ಟೇಷನ್ವರೆಗೂ ಹೋಗುವಂಥ ಮನೋಭಾವ ಹೆಣ್ಮಕ್ಳಿಗೆ ಇರಲ್ಲ. ಸ್ಥಳೀಯ ಮಟ್ಟದಲ್ಲಿ ನೀವು ನೋಡಬೇಕು, ಗ್ರಾಮೀಣ ಭಾಗದಲ್ಲಿ ಅಷ್ಟೊಂದು ಸ್ವತಂತ್ರವಾಗಿ ಹೆಣ್ಮಕ್ಳು ಯೋಚನೆ ಮಾಡಲ್ಲ. ಮೇಡಮ್, ಇವತ್ತಿಂದ ಉದಾಹರಣೆ, ಅವನು ಯಾವನೋ ಆರಿಫ್ ಅನ್ನೋನು ಯಾವನೋ ಬಸ್ಸಲ್ಲಿ ಒಂದು ಹೆಣ್ಮಕ್ಳಿಗೆ ಕೀಟ್ಲೆ ಮಾಡಿದ್ದಾನೆ. ಅವಳು ಫೋನ್ ಮಾಡಿದ್ದಾಳೆ, ಅವ್ರ ಅಣ್ಣನೂ ತಾಯಿನೂ ನಿಂತಿದ್ದಾರೆ, ಚಾಲುಕ್ಯ ಸರ್ಕಲ್ ಇಟ್ಕೊಂಡು ಎಗ್ಗ ಮಗ ಕೊಟ್ಟಿದ್ದಾರೆ. ಹೇಳದ್ ನಾನು ಇವತ್ತು ಒಂದು ಫೋನ್ ಕಾಲಲ್ಲೇ ಏನ್ ಬೇಕು, ಆಮೇಲೆ ಪೊಲೀಸಿಗೆ ಒಪ್ಸಿದ್ದಾರೆ. ಮತ್ತೆ ಪೋಕ್ಸೋ ಕಾಯ್ದೆ ಏನ್ ಬಂದಿದೆಯಲ್ಲ ಮೇಡಮ್, ಅದು ಅಂತಿಂತ ಅಲ್ಲ, ಅಷ್ಟು ಜಟಿಲವಾದಂತಹ ಕಾನೂನು. ಗಾಂಧೀಜಿಯವರು ಹೇಳಿದ್ರು 12 ಗಂಟೆಗೆ ಒಂದು ಹೆಣ್ಣು ಒಬ್ಳೇ ನಡ್ತಾರೆ ಅಂತಂದ್ರೆ ಅವತ್ತು ನಮಗೆ ಒಂದು ಸ್ವಾತಂತ್ರ್ಯದ ಪರಿಕಲ್ಪನೆ ಅಂತ ಅವ್ರು ಅಂದಿದ್ರು ಆ ಕಾಲದಲ್ಲೇ. ನೋಡಿ, ನಮ್ಮ ಕಾನೂನು ವ್ಯವಸ್ಥೆ ಜಟಿಲವಾಗಿದೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಷ್ಟೇ ಜಟಿಲವಾಗಿದೆ. ಅನೇಕ ವಿಚಾರಗಳು ಏನೇನು ಘಟನಾವಳಿಗಳಾಗಿದೆ ನೀವು ನೋಡ್ಬೋದು. ಆದ್ರೆ ಇವತ್ತು ನೀವು ಮಾಧ್ಯಮಗಳು ಬಂತು ಅಂತೇಳಿ ಅವಳ ಯಾರೋ ಹುಡುಗಿ ಯಾವ ತರ ಮಾತಾಡಿದ್ಲು, ಯಾವ ಪದ ಬಳಸಿದ್, ನಾ ಹೇಳಿದೆ ಮೊನ್ನೆ, ನಾವು ಬಳಸಬಾರ್ದು ಆ ತರ ಪದಗಳನ್ನ ಬಳಕೆ ಮಾಡಿರ್ತಕ್ಕಂಥ ಪ್ರತಿಯೊಂದು ನಾವು ನೋಡಿದ್ದೀವಿ. ಆಮೇಲೆ ಹೊಡೆದಿರೋದು ನಾನೇನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗುದಿಲ್ಲ, ಯಾಕೆಂದ್ರೆ ಆತ ಜೆಂಟ್ಸ್ ಪೊಲೀಸ್ ಇದ್ದಾರೆ, ಸೊ ಹೆಣ್ಮಕ್ಳ ಮೇಲೆ. ಆದ್ರೆ ಮಾಪು ಬಂದು ಪೊಲೀಸ್ನವ್ರ ಮೇಲೆ ಬಿದ್ದಾಗ ಜೀವ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಕೈಗೊಂದು ಲಾಠಿ ಕೊಟ್ಟಿರೋದು, ಅದನ್ನು ನಾವು ಅಲ್ಲಗಡೆ. ಯಾರು ಜೀವ ರಕ್ಷಣೆ? ಪೊಲೀಸ್ನವ್ರಿಗೆ ಜೀವ ರಕ್ಷಣೆಗೆ. ಯಾಕೆಂದ್ರೆ ಅನೇಕರು ಸತ್ತೋಗಿದ್ದಾರೆ ಮೇಡಮ್. ಕಲಬುರ್ಗಿನಲ್ಲಿ ಒಬ್ರು ಪೊಲೀಸ್ ಸತ್ತೋದ್ರು, ನೆಲಮಂಗಲದಲ್ಲಿ ಕಳ್ಳರನ್ನ ಹಿಡಿಯಕ್ಕೆ ಹೋದಾಗ ಸತ್ತೋದ್ರು, ಕೆಲವೊಂದು ಸ್ಟ್ರೈಕ್ ಆದಾಗೆಲ್ಲ ಇದಾಗಿದೆ. ಮತ್ತೆ ಇನ್ನೊಬ್ರು ಮುಸ್ಲಿಂ ಇದ್ದಾರೆ, ಅವ್ರ ಹೆಸರು ಮರ್ತಿದ್ದೀನಿ. ಅವರು ತುಮಕೂರಿನಲ್ಲಿ ಕಸೆ ವಿಲೇವಾರಿ ಇದಕ್ಕಾಗಬೇಕಾದ್ರೆ ಕಲ್ಲು ಹೊಡೆದ್ರು ಪಾಪ. ಈಗ ACP ಏನೋ ಆಗಿದ್ದಾರೆ. ಆ ರೀತಿ ಅನೇಕ ಘಟನೆ. ಹಾಗಾದ್ರೆ ಕೇಳಿ, ಈಗ ಈದಾಗುತ್ತೆ ಇದೇ ದೇಶದಲ್ಲಿ, ಜಾತ್ಯತೀತ ನಿಲುವನ್ನು ಹೊಂದಿರುವಂಥ ಭೂಮಿ ಭಾರತ. ರಂಜಾನ್ ಆಗುತ್ತೆ, ಬಕ್ರೀದ್ ಆಗುತ್ತೆ, ಶಾಂತಿಯುತವಾಗಿ ನಡೆಯುತ್ತೆ. ಈ ಒಂದು ಗಣೇಶೋತ್ಸವ ವರ್ಷಕ್ಕೊಂದ್ಸತಿ ಏನೋ DJ ಹಾಕುತ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ, ಪ್ರೀತಿಯಿಂದ ಗಣೇಶನ್ ಕರ್ಕೊಂಡು ಬರ್ತಾರೆ, ಕರ್ಕೊಂಡೋಗಿ ಬಿಡ್ತಾರೆ. ಅದಕ್ಕೆ ಅವಕಾಶ ಇಲ್ವೇ ಮೇಡಮ್? ಇದು ಸುಪ್ರೀಂ ಕೋರ್ಟ್ ಆದೇಶ ಇರೋದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ್ಲು, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ್ಲು ಪೊಲೀಸ್ ಇಲಾಖೆಯಿಂದ ಒಂದು ಸರ್ಟನ್ ಕಂಡೀಷನ್ಗಳನ್ನ ಕೊಡ್ತಾರೆ. DJ ಹಾಕುವಾಗಿಲ್ಲ, ಅಥವಾ ಎಷ್ಟು ಗಂಟೆಗೆ ಕೂರಿಸ್ಬೇಕು, ಎಲ್ಲಿ ಹೋಗಿ ಬಿಡಬೇಕು, ಪ್ರತಿಯೊಂದಕ್ಕೂ ನಾವು ಕಾನೂನು ವ್ಯವಸ್ಥೆನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇವನ್ ಮುಸ್ಲಿಮ್ರಿಗಾದ್ರೂ ಇಂಥ ಜಾಗದಲ್ಲೇ ನೀವು ನಮಾಜ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಯಾವಾಗ ರಂಜಾನ್ ಟೈಮಲ್ಲಿ ಯು ಹ್ಯಾವ್ ಟು ಡೂ ದೇರ್ ಅಂತೇಳಿ ಒಂದು ಪರ್ಟಿಕ್ಯುಲರ್. ಇಲ್ಲ, ನೀವು ರಂಜಾನು, ಬಕ್ರೀದು, ಈದ್ ಮಿಲಾದಲ್ಲಿ ನೀವು ಎಲ್ಲಾ ರೋಡಲ್ಲೂ ಮೇಡಮ್, ನಮಾಜ್ ಮಾಡೋದಕ್ಕೆ ಒಂದು ಜಾಗ ಅಂತ ಅವ್ರು ಕೊಟ್ಟಿರ್ತಾರೆ. ಉದಾಹರಣೆ ನಾನು ಹೋಗ್ತೀನಿ, ಅಲ್ಲ ದೇವಸ್ಥಾನದಲ್ಲಿ ಪ್ರೇಯರ್ ಹಿಂದೂಗಳು ಮಾಡ್ತಾರೆ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಮೇಡಮ್, ಐದರ್ ಇಟ್ ಮೇ ಬಿ ಮುಸ್ಲಿಂ ಆರ್ ಕ್ರೈಸ್ತರು ಅಥವಾ ಹಿಂದೂಗಳು, ನಿಮ್ ದೇವ್ರುಗಳನ್ನ ದೇವಸ್ಥಾನದಲ್ಲಿ ಇಟ್ಕೊಳ್ಳಿ, ಚರ್ಚಲ್ಲಿ ಇಟ್ಕೊಳ್ಳಿ, ಮಸೀದಿ ಒಳಗಡೆ ಇಟ್ಕೊಳ್ಳಿ. ದೇವ್ರು ಅಂತಂದ್ರೆ ಶ್ರದ್ಧಾ ಭಕ್ತಿಯಲ್ಲಿ ಇರ್ತಕ್ಕಂಥ ಪವಿತ್ರವಾಗಿ ಭಾವಿಸ್ತಿರಲ್ವಾ? ಯಾಕೆ ಸುಮ್ನೆ ರಾಜಕೀಯಕ್ಕೆ ಇವತ್ತು ಜನ ಯಾವ ರೀತಿ ಮಾತಾಡ್ಕೊಳ್ಳೋ ಪರಿಸ್ಥಿತಿ. ಮೇ ಬಿ ಅವ್ರ ಮೈಲೇಜ್ ಅಂತ ಅನ್ಕೊಂಡ್ರೆ ಇವತ್ತು ಅವ್ರ ಸ್ಟೇಜ್ಗಳ ಮೇಲೆ ನಾಯಕರು ಸ್ಪೆಷಲ್ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ. ನಿಮ್ಮ ನಾಯಕರು ಅವ್ರು ಮೈ ಕೊಟ್ಟ ತಕ್ಷಣ ಇನ್ನೊಬ್ರು ಎಸ್ಕೇಪ್, ಇವ್ರಿಗೆ ಮೈ ಕೊಟ್ಟ ತಕ್ಷಣ ಅಲ್ಲಿ ಎಸ್ಕೇಪ್. ಇಲ್ಲಾಗಿದ್ದು ಅದೇನೆ. ಅಶ್ವಥ್ ನಾರಾಯಣ್, CT ರವಿ, R ಅಶೋಕ್, ವಿಜೇಂದ್ರ ಸ್ಟೇಜ್ ಮೇಲೆ ಬಂದಿರ್ಲಿಲ್ಲ. ಇನ್ನ ಧರ್ಮಸ್ಥಳಕ್ಕೆ ಹೋದಾಗ್ಲು ಯಾರು ಕಾಗೇರಿ ಅವರು, ಸುನಿಲ್ ಕುಮಾರ್ ಅವರು, CT ರವಿ ಅವರು, ಮೇಡಮ್ ಇವ್ರು ಮಾಡ್ತಾ ಹೋಗ್ಲಿ, ಮನೆಯೊಂದು 3 ಅಲ್ಲ 100 ಬಾಗ್ಲಾಗ್ತಾ ಇದೆ ಬಿಜೆಪಿದು. ಆದ್ರೆ ಒಂದಂತ ಹೇಳ್ತೀನಿ, ಇವರು ಆಳೋದಕ್ಕೂ ಲಾಯಕ್ಕಿಲ್ಲ, ವಿರೋಧ ಪಕ್ಷದಲ್ಲಿ ಕೂರೋದಕ್ಕೂ ಇವ್ರ ಕೈಲಿ ಯೋಗ್ಯತೆನೇ ಇಲ್ಲ. ರೈಟ್. ಯದುಕುಮಾರ್ ಗೌಡ್ರೆ ಮಾತಾಡ್ಬೇಕು, ಎಷ್ಟು ತನಕ ಕೇಳಿಸ್ಕೊಂಡಿದ್ದೀರಿ. ಬಿಜೆಪಿ ಹಿಂದುತ್ವ ಅನ್ನುವಂಥ ಎಜೆಂಡವನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ ಅನ್ನು ಗಿಟ್ಟಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೊಂದು ವಿಫಲ ಯತ್ನ ಅಂತ. ಅಟ್ ದ ಸೇಮ್ ಟೈಮ್ ನೀವು ಮಂಗಳೂರನ್ನ ಮದ್ದೂರಿಗೆ ಶಿಫ್ಟ್ ಮಾಡಿದಿರಿ, ಹಳೆ ಮೈಸೂರು ಭಾಗದ ವೋಟನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ. ದೇಶದ ಇತಿಹಾಸದಲ್ಲಿ 65-70 ವರ್ಷ ಇವರು ಆಳಿದಾಗ ಎಲ್ಲೆಲ್ಲಿ ರಾಷ್ಟ್ರದಲ್ಲಿ ಕೋಮುಗಲಭೆಗಳು ಸಾವಿರಾರು ಆಗಿರುವಂತದ್ದು, ಇವರ ಆಡಳಿತದಲ್ಲೇ ಆಗಿರುವಂತದ್ದು ಸಾವಿರಾರು ನಿರ್ದೇಶನಗಳು ಕೊಡಬಲ್ಲೆ ಮೇಡಮ್. ಅದರಲ್ಲಿ ಕೋಮುಗಲಭೆಗಳ ಬಗ್ಗೆ ಇವರು ಮಾತಾಡುವಂಥದ್ದು ಇದಿಲ್ಲ. ಒಂದು ಹೇಳ್ತಾ ಇರುವಂತದ್ದು, ಅವರ ಹಬ್ಬಗಳನ್ನ ಮನೆಗಳಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹೌದು, ಗಣೇಶ ಹಬ್ಬ ಮೊದಲು ಮನೆಯಲ್ಲೇ ಇದ್ದಿದ್ದಂಥದ್ದು. ದೇಶದ ಸ್ವಾತಂತ್ರ್ಯಕ್ಕಾಗಿ ಬಾಲಗಂಗಾಧರ ತಿಲಕ್ ಅವರು ಎಲ್ಲರೂ ಒಗ್ಗೂಡಕ್ಕಾಗಿ, ದೇಶದ ಜನರು ಒಗ್ಗೂಡಕ್ಕಾಗಿ ಅದನ್ನ ಸಾರ್ವಜನಿಕ ಉತ್ಸವವಾಗಿ ಮಾಡಿ ಬಂದು ಎಲ್ಲಾ ದೇಶ ಜನರು ಒಬ್ಬರೇ ಅಂತಲ್ಲ ಮಾಡಿದಂಥದ್ದು. ಅದನ್ನ ನಾವು ಸಾರ್ವಜನಿಕ ಉತ್ಸವವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದಂಥದ್ದು. ಆಯ್ತು, ಈಗ ತಾವು ನಮಾಜ್ ಮಾಡ್ತಿರಲ್ಲ,
ಯಾವ ಬಸ್ ಸ್ಟ್ಯಾಂಡ್ ಬಿಡಲ್ಲ, ಯಾವ ರೈಲ್ವೆ ಪ್ಲಾಟ್ಫಾರ್ಮ್ ಬಿಡಲ್ಲ. ಆ ರೈಲ್ವೆ ಪ್ಲಾಟ್ಫಾರ್ಮ್ ರೈಲ್ ಹೋಗ್ತಾ ಇರ್ಬೇಕಾದ್ರೆ ಬಿಡಲ್ಲ. ಯಾಕೆ ನಿಮ್ಮ ಮನೇಲಿ ಇಟ್ಕೋಬೇಕು ಅದನ್ನ? ಯಾಕೆ ಅದನ್ನ ಮಾಡ್ತೀರಾ? ಅದನ್ನ ವಿರೋಧ ಮಾಡ್ಬಿಟ್ಟು ನೀವು ಸಾರ್ವಜನಿಕವಾಗಿ ಇದಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ ಅಂತ ಅರೆಸ್ಟ್ ಮಾಡಿರುವಂತ ಒಂದೇ ಒಂದು ನಿರ್ದೇಶನ ಇದೆಯಾ? ಇಲ್ಲ ಅಲ್ವಾ? ಅಲ್ಲಿ ಎಲ್ಲಿದೆ? ಅದಲ್ಲಿ ಯಾವ ಮೇನ್ ರೋಡ್ ಆಗ್ಬೋದು, ನ್ಯಾಷನಲ್ ಹೈವೇ ಆಗ್ಬೋದು, ಅಲ್ಲೆಂದ್ರಲ್ಲ ಅಂದ್ಬಿಟ್ಟು ಆ ಕಡೆ ಮುಖ ತಿರುಗಿಸ್ಕೊಂಡು ಕುತ್ಕೊಂಡ್ಬಿಡಕ್ಕಾಗತ್ತಾ? ಅದು ಸಂವಿಧಾನನ? ಅವ್ರನ್ನ ಯಾಕೆ ಇದ್ ಮಾಡಲ್ಲ? ಬರೀ ನಿಮ್ಗೆ ಹಿಂದೂಗಳಿಗೆ ಮಾತ್ರನ ಇದನ್ನ? ಮತ್ತೆ ಇವ್ರು ಏನ್ ಹೇಳಿದ್ರು, ಯಾಕೆ ಅವರು ಹೋದ್ರು, ಬಿಜೆಪಿ ಅವ್ರು ಯಾಕೆ ಹೋದ್ರು ಅಂತ. ಇದೇ ಮಂಗಳೂರು ಘಟನೆಯಲ್ಲಿ ಸಿಎ ವಿರುದ್ಧ ಪ್ರತಿಭಟನೆ ಆಗ್ಬೇಕಾದ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಯಾಕೆ ಸ್ಥಳೀಕರಾದಂತ ಕಾದಿರ್ ಅವರು ಇದ್ರು, ಸ್ಥಳೀಕರಾದಂತ ಮಂಗಳೂರಿನ ಜನಗಳು ಇದ್ರು, ಮುಖ್ಯಮಂತ್ರಿಗಳು ಯಾಕೆ ಹೋದ್ರಲ್ಲಿ? ಮುಖ್ಯಮಂತ್ರಿಗಳು ಯಾಕೆ ಹೋದ್ರು? ಯಾಕೆ ಅಲ್ಪಸಂಖ್ಯಾತ ಅಯ್ಯೋ ಇದಾಗ್ಬಿಡುತ್ತೆ ಮೇಡಮ್, ಬಡ್ಕೊಂಡ್ಬಿಡ್ತಾರೆ, ಬಾಯ್ ಬಿಟ್ ಮಾಡ್ಬಿಡ್ತಾರೆ. 140+ ಸಿಕ್ಕಿದೆ ಅಂದ್ರೆ ಮ್ಯಾಂಡೇಟ್ ಬರೀ ಅಲ್ಪಸಂಖ್ಯಾತರು ಕೊಟ್ಟಿದ್ದಾರೆ. ಅವ್ರು ಹಂಗ್ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಅದನ್ನೇ ತಿಳ್ಕೊಂಡಿರೋಂಥದ್ದು, ತಿಳ್ಕೊಂಡು ಉನ್ಮಾದದಲ್ಲಿ ಇದ್ದಾರಂಥದ್ದು ಜನ ನೋಡ್ತಾರೆ ಮೇಡಮ್. ಮಂಡ್ಯದ ಜನ ಮೇಡಮ್ ಅಂತಾರೆ, ತುಂಬ ಹೃದಯದಿಂದ ಬೆಣ್ಣೆನೂ ಕೊಡ್ತಾರೆ. ನೀವು ಯಾವಾಗ ಬಾಲ ಬಿಚ್ತೀರೋ ಅದೇ ಬೇರೆಂತಾರೆ ಕಬ್ಬಿನ ಎಟ್ಟಿನಲ್ಲೂ ನಮ್ಗೆ ಕಬ್ಬಿನ ಜೋಳದಲ್ಲೂ ಓದೇ ಕೊಡ್ತಾರೆ. ಇದು ಸಾವಿರಾರು ನಿರ್ದೇಶಗಳು ಇರುವಂತದ್ದು, ಇದಾಗುವಂತದ್ದು. ಮತ್ತೆ ನಮ್ಮ ಆಮ್ ಆದ್ಮಿ ಅವರು ಹೇಳ್ತಾ ಇದ್ರು, ನಾವು ಬಿಜೆಪಿ ಅವರಿಗೆ ಸರ್ಕಾರ ಮತ್ತೆ ಹೆಂಗೆ ನಡೆಸ್ಕೊಳ್ಬೇಕು ಅಂತ. ನಿಮ್ಮ ಹತ್ರ ರಾಜಕೀಯ ನಡೆಸ್ಕೊಳ್ಬೇಕಂತ ಆ ಒಂದಿದ್ದು ನಮಗಿಲ್ಲ ರೀ. ನಮಗೆ ಗೊತ್ತು ರಾಜಕೀಯ ಹೇಗೆ ಮಾಡ್ಬೇಕು ಅಂತ. ರಾಜಕೀಯ ಉದ್ಯೋಗ ಅಂದ್ರೆ ಜನ ಕೊಟ್ಟಿದ್ದಾರೆ. ಜನ ಕೊಟ್ಟೋದು ಎರಡೇನೆ, ಒಂದು ಆಳುವುದು, ಒಂದು ವಿರೋಧ ಪಕ್ಷವಾಗಿ ಕೊಟ್ಟರು ಕೂಡ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಮಾಡಿರುವಂತದ್ದು. ಸಮರ್ಥವಾಗಿ ಮಾಡಿರ್ಬೇಕಾದಾಗ ಇವ್ರು ಹೇಳ್ತಾರೆ ಬೀದರಿಂದ ಚಾಮರಾಜನಗರದವರೆಗೂ ಅಂತ. ಸ್ವಾಮಿ, ತುಂಗಭದ್ರಾ ಡ್ಯಾಮ್ ಕೆಪಾಸಿಟಿ 130 TMC. ಕಳೆದ ವರ್ಷ ಹೇಳಿದ್ವಿ, ಕ್ರೆಸ್ಟ್ ನಂಬರ್ 19 ಇದಾಗಿದ್ದಾಗ ಅದ ಸರಿ ಮಾಡಿ ಅಂತಂದಾಗ ಅಲ್ಲಿ 50 TMC ನೀರು ಹೋಯ್ತು. ಇವತ್ತು 35 ಕ್ರೆಸ್ಟ್ ಗೇಟ್ಗಳು ಕೂಡ ಹಾಳಾಗ್ ಕುಂತಿದೆ. ರೈತರು ಎಲ್ಲಿ 2 ಬೆಳೆ ಬೆಳಿಬೇಕಾಗಿತ್ತು. ಇವತ್ತು ತುಂಗಭದ್ರಾ ಡ್ಯಾಮ್ ಕೆಪಾಸಿಟಿ, ನಾವು ಸದನದಲ್ಲಿ ಮಾತಾಡಿದಂತದ್ದು, ನಾವು ಸದನದಲ್ಲಿ ರೈಸ್ ಮಾಡಿದಂತದ್ದು, ನಾವು 80 TMC ಬಂದಿದೆ ನೀರು. ಸದನದಲ್ಲಿ ಮಾತಾಡಿದಂತದ್ದು ನಾವು ನಿರ್ದೇಶನ ಕೊಡಬಲ್ಲೆ ಮೇಡಮ್. ಅದಲ್ಲಿ ಇವತ್ತು 80 TMC ಬಂದಿದೆ. ಹಾಗಾದಾಗ ರೈತರ ಬಗ್ಗೆ ನಿಮ್ಮ ಬದ್ಧತೆ ಏನು? ಮತ್ತೆ ಕೃಷ್ಣ ಯಾಕಂದ್ರೆ ಇಲ್ಲ, ಅವ್ರ ಅಭಿವೃದ್ಧಿ ಬಗ್ಗೆ ಮಾತಾಡ. ಐ ಶುಡ್ ರಿಪ್ಲೈ ಫಾರ್ ದಟ್. ಕೃಷ್ಣ ಮೇಲ್ದಂಡೆ 3 ಬಂದಾಗ, ಸರ್ಕಾರ ಬಂದಾಗ 50,000 ಕೋಟಿ ರೂಪಾಯಿ ಒಂದೊಂದು ವರ್ಷ ಕೊಡ್ತಿರೋದು, ಒಂದು ನ್ಯಾಯ ಪ್ರಶ್ನೆ ಕೊಟ್ಟಿಲ್ವಲ್ರಿ? ಇವತ್ತಿಂದ ಪುನರ್ವಸತಿಗಾಗ್ಲಿ, ಅವರ ಒಂದು ಜಮೀನಿನ ಇದಕ್ಕಾಗ್ಲಿ ಯಾವುದೂ ಆಗಿಲ್ಲ. ಉತ್ತರ ಕರ್ನಾಟಕದ ಏನಾಯ್ತು? ರಾಜ್ಯದ ರೈತರದ್ದು ಆಗ್ಬೋದು, ಹಾಲು ಉತ್ಪಾದಕರಾಗ್ಬೋದು, ಯಾವ್ದಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥದ್ದು. ಆಮೇಲೆ ಇವ್ರು ಹೇಳುವಂಥದ್ದು ದೊಡ್ಡ ವಿರೋಧ ಪಕ್ಷವಾಗಿ ಅಂತ. ತಾವು ವಿರೋಧ ಪಕ್ಷವಾಗಿದೆ. ದೇಶದಲ್ಲಿ 3ನೇ ಬಾರಿ ಕೊಟ್ಟಿದ್ದಾರಲ್ಲ ಸಂಸತ್ತಲ್ಲಿ. ನಿಮಗೆ ಏನಾದ್ರೆ ತಲೆಯಲ್ಲೇನಾದ್ರೂ ಇತ್ತು ಅಂತಂದ್ರೆ ಸಂಸದಲ್ಲಿ ಕುತ್ಕೊಂಡು ಮಾತಾಡ್ಬೇಕ್ರಿ. ಸಂಸತ್ ಇರೋಂಥದ್ದು, ಸಂಸದರಲ್ಲಿ ಯಾವ ಪ್ರಶ್ನೆ ಇದ್ರು ಲೀಡರ್ ಆಫ್ ಅನ್ ಆಪೋಸಿಷನ್. ಮೇಡಮ್ ಒಂದು ನಿಮಿಷ, ಐ ಕಂಪ್ಲೀಟ್ ಇಟ್. ಯುವರ್ ಲೀಡರ್ ಆಫ್ ಅನ್ ಆಪೋಸಿಷನ್, ಏನು ರಾಹುಲ್ ಗಾಂಧಿ ಅಂತ ಕರೀತಾರಲ್ಲ ಅವ್ರನ್ನ, ನಿಮ್ ಬಂದ್ ಮಾತಾಡ್ಬೇಕ್ರಿ. ಮಾತಾಡುವಂತ ಯೋಗ್ಯತೆನೂ ಇಲ್ಲ, ತಲೆಯಲ್ಲಿ ಏನು ಇಲ್ಲದೆ ಇರೋಂಥದ್ದು. ಆಚ ಕಡೆ ಕುತ್ಕೊಂಡು ಬರೀ ಇದು ಸಂಸತ್ತಿನ ಸಮಯವನ್ನ, ರಾಷ್ಟ್ರದ ಸಮಯನ ವೇಸ್ಟ್ ಮಾಡಿದಂಥದ್ದು ನೀವು. ತಾಕತ್ತಿದೆ ಸರಿ, ನಿಮ್ ತಾಕತ್, ನೀವು ಪ್ರಶ್ನೆ ಬೇಕಲ್ವಾ? ನಿಮ್ ಪ್ರಶ್ನೆಗಳು ಉತ್ತರ ಬೇಕಲ್ವಾ? ಕೇಳಬೇಕಾಗಿತ್ತು. ಯಾಕೆ ಓಡಿ ಹೋಗೋ ಜಾಯಮಾನ ನಮ್ದಲ್ಲ, ಎದುರಿಸಿ ನಿಲ್ಲುವಂತ ಜಾಯಮಾನ. ಮತ್ತೆ ಆಪ ಅವ್ರಿಗೆ ಇನ್ನೊಂದ್ಸತಿ ಹೇಳ್ತೀನಿ, ನಿಮ್ಮಿಂದ ರಾಜಕೀಯ ಭಾಷೆ ಕಲಿಯುವಂತ ಇದು ನಮ್ಗಿಲ್ಲ. ನಮ್ಗೆ ರಾಜಕೀಯ ಮಾಡಕ್ಕೂ ಗೊತ್ತು ಮೇಡಮ್. ಇವಾಗ ಹೇಳ್ತಾ ಇದ್ದೇನೆ, ನಮ್ ಶಾಸ್ತ್ರನೂ ಗೊತ್ತು, ಶಸ್ತ್ರನೂ ಗೊತ್ತು, ಯಾವಾಗ ಎಲ್ಲೆಲ್ಲಿ ಉಪಯೋಗಿಸ್ಬೇಕನ್ನೋದು ಗೊತ್ತು. ರಾಷ್ಟ್ರದ ಹಿತಕ್ಕಾಗಿ ಸಂವಿಧಾನದ ಅಡಿಯಲ್ಲಿ. ರಾಜ್ಯದಲ್ಲಿ ಹಿಂದುತ್ವ ಅಂತ ಅನ್ಕೊಂಡಂತಹ ಸೋಕಾಳ್ ನಾಯಕರು ಲಾಸ್ಟ್ ಟೈಮ್ ಟಿಕೆಟ್ ಗಿಟ್ಟಿಸ್ಕೊಂಡಿಲ್ಲ ಮೇಡಮ್. ರಾಜಕೀಯ ಮೇಲಾಟಗಳು ಏನೇ ಇರ್ಬೋದು ಮೇಡಮ್, ರಾಜಕೀಯದಲ್ಲಿ ಇವತ್ತು ಗೆಲ್ತಾನೆ ಅಳ್ಸೋತಾನೆ. ಯಾಕೆ ಸಿದ್ದರಾಮಯ್ಯ 3 ಸತಿ ಸೋತಿಲ್ವಾ? ರಾಜಕೀಯದಲ್ಲಿ ಮೇಲಾಟಗಳು ಇದ್ದೇ ಇರುತ್ತೆ. ಹಿಂದುತ್ವ ಯಾವಾಗ್ಲೂ ಇರುತ್ತೆ. ಮೇಡಮ್ 60 ಆಗ್ಲಿ 6 ಆಗ್ಲಿ, ಹಿಂದುತ್ವದ ಏನ್ ಬದ್ಧತೆ ಇರುತ್ತೆ, ಆ ಬದ್ಧತೆಯ ಜೊತೆಗೆ ನಾವ್ ಇರ್ತೇವೆ ಹೊರತು ನಾವು ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ಮಾಡೋದಲ್ಲ ಮೇಡಮ್. ನಮ್ಮ ಆಗ್ರಹ ಏನು ಅಂತಂದ್ರೆ, ಆ ಮಸೀದಿ 1 ವರ್ಷದಿಂದ ಇಲ್ಲ, ಅದು 1 ವರ್ಷದಿಂದ ಅದು ರಸ್ತೆನೇ ಇತ್ತಂತದ್ದು. ಇವತ್ತು ಅನೈತಿಕವಾಗಿ ಅದು ಮಸೀದಿ ನಿರ್ಮಾಣ ಮಾಡಿರೋಂಥದ್ದು. ಅದು ಉದ್ಘಾಟನೆ ಆಗಿದೆ ಈ ವರ್ಷದ ಜೂನ್ ಜುಲೈನೆಲ್ಲ ಉದ್ಘಾಟನೆ ಆಗಿದಂಥದ್ದು. ಹಿಂದೆ ಕೂಡ ಅದೇ ರಸ್ತೆಯಲ್ಲಿ ಗಣೇಶ ಉತ್ಸವ ಹೋಗ್ತಾ ಇದ್ದಂಥದ್ದು. ಇವತ್ತು ಮಸೀದಿ ಆಗಿದ ತಕ್ಷಣ ಆ ರಸ್ತೆಯಲ್ಲಿ ಗಣೇಶ ಹೋಗ್ಬೇಡ ಅನ್ನೋದು ಯಾವ್ದಿದು? ಆ ಬಡಾವಣೆಗಳ ಹೆಣ್ಮಕ್ಳು ಹೇಳ್ತಾರೆ, ನಾವು ಓಡಾಡಕ್ ಇದ್ ಮಾಡಲ್ಲ, ಈ ತರದ್ ಮಾಡ್ತಾರಂತ. ಕಂಪ್ಲೇಂಟ್ ಕೊಟ್ಟಾಗ ನಿಮ್ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಹೇಳ್ತಾರಲ್ರಿ, ಕಲ್ ತೂರಾಟ ಬಂದಿದೆ ಅಂತ ಅಂದ್ಬಿಟ್ಟು. ಅವ್ರಿಗೆ ರಕ್ಷಣೆ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದಾಗ ರಕ್ಷಣೆ ಇಲ್ಲ ಅಂತಂದಾಗ ಜನ ಎಲ್ಲ ಹೋಗ್ಬೇಕ್ರಿ? ಇದು ಜಾಸ್ತಿ ದಿನ ನಿಮ್ಮ ಅಹಂಕಾರ ನಡೆಯಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ. ನೀವು ಈ ತರದ ಓಲೈಕೆಗಳು ಎಷ್ಟು ದಿನ ಮಾಡ್ತೀರಿ ನೀವು?
ಮತ್ತೆ ಇನ್ನೊಂದು ದೆಹಲಿನಲ್ಲಿ ಇದು ಆರ್ಗನೈಸ್ಡ್ ಪ್ರೀ ಕಾಪಿ ಅಂತ ಇವ್ರು ಆಮ್ ಆದ್ಮಿ ಹೇಳಿದ್ರು. ಅಮಾನುಲ್ಲಾ ಖಾನ್ ದೆಹಲಿನಲ್ಲಿ ದಂಗೆ ಇದು ಮಾಡಿದಾಗ ಇಡೀ ಬಿಲ್ಡಿಂಗ್ ಹತ್ರ ಕಲ್ಲುಗಳನ್ನ ಶೇಖರಣೆ ಮಾಡಿದ್ದಂಥದ್ದು, ಅಮಾನುಲ್ಲಾ ಖಾನ್ ಅರೆಸ್ಟ್ ಮಾಡಿದಂಥದ್ದು ಆಮ್ ಆದ್ಮಿ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಡೆಲ್ಲಿ ದಂಗಲದಲ್ಲಿ. ಸೊ ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಅವ್ರ ಇತಿಹಾಸ ಏನು ಅಂತ ಅಂದ್ಬಿಟ್ಟು, ಇತಿಹಾಸದಲ್ಲಿ ಅತ್ಯಂತ ಕೋಮು ಗಲಭೆಗಳನ್ನು ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಮೇಡಮ್ ಇವ್ರಿಗೆ ಅಭಿವೃದ್ಧಿ ಬೇಡ, ಅಭಿವೃದ್ಧಿ ಮಾಡಿ ಅಂತ ಜನ ಓಟ್ ಕೊಟ್ಟಿದ್ದಾರೆ. ಅವರು ಪ್ರತಿ 15 ದಿನಕ್ಕೊಮ್ಮೆ ಈ ಒಂದೊಂದೇ ಧರ್ಮ ದಂಗಲ್ ತಗೊಬಂದು ಜನ ಕಿತ್ತಾಡ್ಕೊಳ್ರಿ, ನೀವು ಹಿಂದೂಗಳು ಹೊಡೆದಾಡ್ಕೊಂಡೇ ಇರ್ರಿ. ನಾವು ಮಾತ್ರ ತುಂಬಾ ಏನಂತ ಟೋಪಿ ಹಾಕೊಂಡು ಶಲ್ಯ ಹಾಕೊಂಡು ಬಿರಿಯಾನಿ ತಿನ್ಕೊಂಡು ಮುಖ್ಯಮಂತ್ರಿ ಆರಾಮಾಗಿರ್ತಾರೆ. ರೈಟ್ ಬಸವರಾಜು, ನೀವು ಹೇಳಬೇಕು. ನೀವು ಹೇಳ್ದ ಹಾಗೇನೆ ಈಗ ಏನೋ ಬಿ ಜೆ ಪಿಯವ್ರಿಗೆ ಉದ್ಯೋಗ ಇಲ್ಲ ಅನ್ನೋದಾದರೆ, ಬಿ ಜೆ ಪಿಯವ್ರು ಹಿಂದೂಗಳ ಪರವಾಗಿ ಧ್ವನಿನೇ ಎತ್ತಲಿಲ್ಲ ಅಂದರೆ ಯಾರು ಎತ್ತುತ್ತಾರೆ? ನೀವು ಧರ್ಮಗುರುಗಳು ಅಥವಾ ಮತ್ಯಾರೋ ಇವತ್ತು ನೋಡಿ, ಒಂದು ಸಣ್ಣದೇನೋ ರಸ್ತೆಲಿ ಗುಂಡಿ ಇದೆ ಅಂತ ಹೇಳಿದ್ರೆ ಪ್ರತಿಭಟನೆಗಳು ಈ ಹಿಂದೆ ಆಗ್ತಿದ್ವಲ್ಲ ಆ ಮಟ್ಟಿಗೆ ಆಗ್ತಿಲ್ಲ. ಒಂದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿ ಬಿಟ್ಬಿಡ್ತಾರೆ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿ ಬಿಟ್ಬಿಡ್ತಾರೆ. ಬೀದಿಗಿಳಿದು ಅದನ್ನು ದಕ್ಕಿಸ್ಕೊಳ್ಳೋಗೂ ಇರುವಂತಹ ಹೋರಾಟಗಳಿಲ್ಲ, ಅಷ್ಟು ಟೈಮು ಪುರ್ಸೊತ್ತು ಯಾರಿಗಿಲ್ಲ. ಬಿ ಜೆ ಪಿ ಇಲ್ದಿದ್ರೆ ಯಾರು ಮಾಡ್ತಾರೆ ಅನ್ನುವಂಥ ಭಾವನೆ ಇದೆ. ಇಲ್ಲ, ಅದಕ್ಕೆ ನಾನು ನೀವು ಪ್ರಶ್ನೆ ಕೇಳಿದರೆ ಹೇಳ್ತಾ ಇದ್ದೀನಿ. ನೀವು ಈ ಪ್ರಶ್ನೆ ಕೇಳಿದ್ರಲ್ಲ, ಇದರ ಹಿಂದಿನ ಪ್ರಶ್ನೆಗೆ, ಎರಡನೇದಲ್ಲ ಮೊದಲನೇ ಪ್ರಶ್ನೆಗೆ ಏನು ಗೌಡರು ಉತ್ತರ ಕೊಟ್ಟರು, ಅದಕ್ಕೆ ನಾನು ಚಪ್ಪಾಳೆ ಹೊಡಿತೀನಿ. ಬಿ ಜೆ ಪಿಯಿಂದ ಎಕ್ಸ್ಪೆಕ್ಟೆಡ್ ಇರೋದು ಅದು. ಎರಡನೇ ಪಾರ್ಟಿಗೆ ಹೋಗ್ತಾ ಇದ್ದಾರಲ್ಲ, ಅದು ನೆಸಸರಿ ಇಲ್ಲ. ಇವಾಗ ನೀವು ಅಧಿಕಾರದಲ್ಲಿದ್ದೀರ, ಸುಮಾರು ಏನಿಲ್ಲ ಅಂದ್ರೆ ನಿಮ್ಮ ಹತ್ರನೂ 50 ಜನ MLA-ಗಳಿದ್ದಾರೆ. ಅಷ್ಟಕ್ಕೆ ಜನ ಅಟ್ಲೀಸ್ಟ್ ಕೊಟ್ಟಿದ್ದಾರೆ. ಇದರಿಂದ ನೀವು ಸರ್ಕಾರ ನಡೆಸಿದಿರಿ, ರೈತರ ವಿಚಾರ ಎತ್ತಿದ್ರಿ, ತುಂಗಭದ್ರಾ ವಿಚಾರ ಎತ್ತಿದ್ರಿ, ಇರಿಗೇಷನ್ ಮ್ಯಾನೇಜ್ಮೆಂಟ್ ವಿಚಾರ ಎತ್ತಿದ್ರಿ. ಇದು ಸರ್ ಬೇಕಾಗಿರೋದು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇದೆ ಇದು. ರೈಟ್, ನೀವು ಯಾಕೆ ಅದನ್ನು ಅದೇ ಮಂಡೂರು ಮಧ್ಯ ರೈತರನ್ನ, ಶಿವಮೊಗ್ಗದ ರೈತರನ್ನ, ದಾವಣಗೆರೆ ರೈತರನ್ನ, ಹರಿಹರ ಹೊಸಪೇಟೆ ರೈತರನ್ನ ಕಟ್ಟಿ ಹೋರಾಟ ಮಾಡೋಣ, ನಾವು ಸಮರ್ಥನೆ ಮಾಡ್ತೀವಿ. ಅದಕ್ಕೆ ಈ ಕ್ಷುಲ್ಲಕ ರಾಜಕಾರಣಕ್ಕೆ ಯಾಕೆ ಬೀಳ್ತೀರಿ? ಇದರಿಂದ ಎಲ್ಲ ನೀವು ಆಚೆ ಬನ್ನಿ. ಆಯ್ತು, ಮುಗಿದೋಯ್ತು ಇದ್ರ ಕಾಲ. ಅದು ಕಾಂಗ್ರೆಸ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಸಂಪೂರ್ಣವಾಗಿ ಸ್ವೀಕಾರ ಮಾಡೋಣ. ಬಸವರಾಜರೇ, ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಅಥವಾ ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂಗಳು ಏನು ಕೇಳೋಂಗಿಲ್ಲ. ಈ ಥರದ ವಾತಾವರಣ ಇದೆ. ಈಗ 22 ಜನ ಬಂಧಿಸಿದ್ದಾರೆ, ಮುಂದೊಂದು ದಿವಸ ಅದನ್ನ ಕೇಸ್ ವಾಪಸ್ ತಗೋತಾರೆ. ಅಲ್ಲ, ಅದರ ಅಧಿಕಾರ ಹಿಂದೂಗಳ ಅಧಿಕಾರ BJP ಅವ್ರು ಯಾವಾಗಿಂದ ತಗೊಂಡ್ರು? ಯಾರು ಕೊಟ್ಟರು ಅವರಿಗೆ? ನಾನು ಹಿಂದೂ, ನಾನೇನಾದ್ರು ನಿಮ್ಗೆ ಬರೆದು ಕೊಟ್ಟಿದ್ದೀನ? ನನ್ನ ಎಲ್ಲ ಹಿಂದೂ ವಿಚಾರಗಳನ್ನು BJP ಅವ್ರು ನೋಡ್ಕೋಬೇಕು ಅಂತ ನಾನು ನೋಡ್ಕೊಳ್ತೀನಿ ಬಿಡಿ. ನಾನು ಯಾವ ದೇವ್ರನ್ನ ಪೂಜಿಸ್ತೀನಿ, ಅವ್ರನ್ನ ಮೆರವಣಿಗೆ ಮಾಡ್ತೀನ, ಮನೇಲಿ ಇಟ್ಕೊಳ್ತೀನ, ಅಥವಾ ಅದಕ್ಕೆ ಬೇಕಾದಂಥ ನನ್ನ ಏನು ಟ್ರೆಡಿಷನ್, ನನ್ನ ಆಚಾರ ಏನು, ನಾನು DJ ಹಚ್ಚಿ ಕುಣಿಸ್ತೀನ ಅಥವಾ ಭಟ್ರನ್ನ ಕರ್ಕೊಂಡು ಕುಣಿಸ್ತೀನ. ಇವತ್ತು DJ ವಿಚಾರ ಬೇರೆ, ಸೊ ಅದಕ್ಕೆ ಅಲ್ಲ, ಅವ್ರು ಬಿಡಲ್ಲ. ಇವತ್ತು ನೀವು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಅವಕಾಶ ತಗೊಳ್ತಾರ ಅವರು. ನೀವು ಒಂದು ಹೋಟೆಲ್, ಖಾಸಗಿ ಹೋಟೆಲಲ್ಲಿ ಕೂತ್ಕೊಂಡು ಒಬ್ಬ ಹುಡುಗ ಒಬ್ಬ ಹುಡುಗಿ ಯಾರ್ಯಾರು ಕೂತ್ಕೋಬಹುದು ಕೂತ್ಕೋಬಾರ್ದು ಅನ್ನೋದನ್ನ ಅವ್ರು ನಿರ್ಧಾರ ಮಾಡ್ತಾರೆ. ಇದು ಅವರು ಮಾಡಿರೋ ರಾಜಕಾರಣ, ಅದು ಹಳೇದಾಗೋಯ್ತು. ಅವ್ರು ಕಾಂಗ್ರೆಸ್ಗೆ ಬೈದ್ರು, ಅವ್ರೇನು ಮಾಡಿಲ್ವಾ? 100 ವರ್ಷಗಳಿಂದ ಕೋಮಗಲ್ಭೆ ಆಗಿಲ್ವಾ? ಅದು ಮುಗಿದೋಗಿರೋ ಅಧ್ಯಾಯ ಸರ್. ಅವರು ರಾಜಕಾರಣ ಮಾಡಕ್ಕೆ ಅದನ್ನ ಬಳಸ್ಕೊಂಡಿರ್ಬೋದು, ನೀವು ರಾಜಕಾರಣ ಮಾಡಕ್ಕೆ ಅದನ್ನ ಬಳಸ್ಕೊಂಡ್ರಿ. ಬಟ್ 2025ರಲ್ಲಿ ಯುವಕರು ಏನ್ ಬಯಸ್ತಾ ಇದ್ದಾರೆ? ನಾವು ಭಾರತ ಯಾವ ಕಡೆ ತಗೊಂಡು ಹೋಗ್ತಾ ಇದೀವಿ? ಈ ಗಣೇಶನ್ ಮುಂದೆ ಕುಡಿದು ಕುಣಿಯಕ್ ಬೇಕಾ, ಅಥವಾ ಈ ಯುವ ಎನರ್ಜಿನ ನಾವು ಭಾರತನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾ? ನಿಮ್ಮ ನರೇಂದ್ರ ಮೋದಿ ಅವರ 5 ಟ್ರಿಲಿಯನ್ ಎಕಾನಮಿ ತಗೊಂಡು ಹೋಗ್ಬೇಕು ಅಂದ್ರೆ ಇವ್ರನ್ನ ಈ ತರ ನೀವು ಕುಡಿದು ಕುಣಿಸಿದ್ರೆ ರೋಡಲ್ಲಿ ಆಗುತ್ತಾ? ಅದು ಅವ್ರನ್ನ ಯಾವ ಕಡೆ ತಗೊಂಡು ಹೋಗ್ಬೇಕು ಅನ್ನೋದು ಅವ್ರು ಯೋಚನೆ ಮಾಡೋದು. ಧಾರ್ಮಿಕ ಭಾವನೆಯಲ್ಲಿ, ಭಕ್ತಿ ಭಾವದಲ್ಲಿ ಆಡ್ತಾ ಇರೋದನ್ನ ಕುಡಿದು ಕುಣಿಸೋದು, ಅದು ಮಾನಸಿಕತೆ ಮೇಡಮ್. ಅದು ಮಾನಸಿಕತೆ, ಇದೇ ಮಾನಸಿಕತೆ ಅಂತ ಹೇಳೋದು. ಬಳ್ಳಾರಿಯಲ್ಲಿ ಅಲ್ಲಿ ಅಧಿಕಾರಿಗಳು ಮಾಡಬೇಡಿ ಇದನ್ನ ಅಂತ ಅಂದ್ರೆ ಕೇಳ್ತೀನಿ, ನೀವು ಕುಡ್ದು ಪೂಜೆ ಮಾಡ್ತೀರಾ ಸರ್? ನೀವು ನೀವು ಹಿಂದೂನಾ? ಹಿಂದೂನಾ ನೀವು? ನೀವು ಹಿಂದೂನಾ ಸರ್? ನೀವು ಹಿಂದೂನಾ? ಹೌದು. ಕುಡ್ದು ಪೂಜೆ ಮಾಡ್ತೀರಾ ನೀವು? ಕುಡ್ದು ಪೂಜೆ ಮಾಡ್ತೀರಾ? ಯಾಕೆ ಕುಡ್ದು ಪೂಜೆ? ನೀವು ಹೇಳಿದ್ರಲ್ಲ, ನೀವು ಮಾಡ್ತೀರಾ? ಕುಡ್ದು ಪೂಜೆ ಮಾಡ್ತೀರಾ ನೀವು? ನೀವು ಕುಡ್ದು ಪೂಜೆ ಮಾಡ್ತೀರಾ? ನಮ್ದು ಎಸ್ ಆರ್ ನೋ? ಕುಡ್ದು ಪೂಜೆ ಮಾಡ್ತೀರಾ? ನಾವು ಯಾವ ಪೂಜೆ ಮಾಡ್ತೀರಾ? ಯಾವ ಪೂಜೆಗಳು ಕುಡ್ದು ಪೂಜೆ ಮಾಡ್ತೀರಾ ನೀವು?
ನಿಮ್ಮ ಮನೆಯಲ್ಲಿ ಗಣೇಶನನ್ನ ಕುಡಿದು ಪೂಜೆ ಮಾಡ್ತೀರಾ ನೀವು? ಕುಡಿದು ಪೂಜೆ ಮಾಡ್ತೀರಾ? ನೀವ್ ಹೇಳ್ಬೇಕು, ಕುಡಿದು ಪೂಜೆ ಮಾಡ್ತೀರಾ? ಹೇಳ್ಬೇಕು. ಈ ತರದಿಂದ ಇರೋದ್ರೆ ಪೂಜಾ ಇದಕ್ಕಂತ ಹೇಳಂತಂದ್ರೆ ಏನಾದ್ರು ವಿಚಾರ ಇದ್ರೆ ಮಾತಾಡಿ. ನೀವು ಕುಡಿದು ಪೂಜೆ ಮಾತಾಡಿದ್ರೆ ಹೂ ಅಂತ ಹೇಳ್ರಿ. ನೀವು ಕುಡಿದು ಪೂಜೆ ಮಾಡ್ತೀರಾ? ನೀವು ಕುಡಿದು ಪೂಜೆ ಮಾಡ್ತೀರಾ ಗಣೇಶನಿಗೆ? ಡಿಬೇಟ್ ಅಲ್ಲಿ ಗಣೇಶನಿಗೆ ನೀವು ಕಿರ್ಚಾಡಿ ಅಂತ ನಮಗೂ ಹೇಳಿರ್ತಾರೆ. ನೀವು ಡಿಬೇಟ್ ಅಲ್ಲಿ ಪಾಯಿಂಟ್ ಇಲ್ಲ, ಸೋಲ್ತಾ ಇದೀವಿ ಅಂದಾಗ ಕಿರ್ಚಾಡಿ ನೀವು ಲಕ್ಷಾಂತರ ಭಕ್ತರು ನೋಡ್ತಾರೆ ಅಂತ ನೀವು ಪ್ರಪಂಚ ಇವತ್ತು ನೋಡಿ ಪ್ರಚೋದನಕಾರಿ ಭಾಷಣದ ಮೂಲಕ ಜನಸಾಮಾನ್ಯರನ್ನು ಎತ್ತು ಕಟ್ಟುವಂತ ಕೆಲಸ ಆಗ್ತಾ ಇದೆ ಬಿಜೆಪಿಯವರಿಂದ. ನೋಡಿ, ಫಸ್ಟ್ ಪಾಯಿಂಟ್, ಬ್ಯಾಂಗ್ಳೂರು ಉಸ್ತುವಾರಿ ಸಚಿವರು ತಾವು ದಯಮಾಡಿ ಬೇರೆ ಯಾವ್ಯಾವ ಸಚಿವರು ಏನೇನು ಅವ್ರ ಖಾತೆಗಳನ್ನು ನಿರ್ವಹಿಸ್ತಾ ಇದ್ದಾರೋ ತಾವು ಗುಂಡಿ ಮುಚ್ಚುವಂತ ಕೆಲಸ ಮಾಡಿ ತಮಗೆ ಕೊಟ್ಟಿರುವಂತ ಕಾರ್ಯನ ಅಷ್ಟು ನೆಟ್ಟಿಗೆ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. 1 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಅರ್ಧ ಗಂಟೆ ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಇವತ್ತು ನಿಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನ ಫಸ್ಟ್ ನೀವು ಕಲ್ತ್ಕೊಳ್ಳಿ. ಇನ್ನ ಮದ್ದೂರಲ್ಲಿ ಆಗಿದಂತ ಇನ್ಸಿಡೆಂಟ್ಗೆ ನಾನು ನೆಕ್ಸ್ಟ್ ಗಣೇಶ ಹಬ್ಬದಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾರು ಗೃಹ ಸಚಿವರು ಇರ್ತಾರೆ, ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಯಾರು ಅಲ್ಲಿನ ಶಾಸಕರು ಇರ್ತಾರೆ, ಅವರನ್ನ ಗಣೇಶನ ಸುತ್ತ ನಿಲ್ಲಿಸಬೇಕು. ಆಮೇಲೆ ಈ ಗುಂಪುಗಳೆಲ್ಲ ಇರ್ತಾವಲ್ಲ, ಅದ್ರಲ್ಲೆಲ್ಲರೂ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಯಾಕೆ ಹೇಳಿ, ಯಾವ್ದಾದ್ರು 2-3 ಕಲ್ ತಾನೆ, 2-3 ಕಲ್ ಅವ್ರ ಮುಖಕ್ಕೆ ಹೊಡಿಲಿ, ಅವ್ರ ಮುಖಕ್ಕೆ ಬೀಳಿ, ಅವ್ರ ಜವಾಬ್ದಾರಿ ತಾನೆ. ನಿಮ್ಗೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರುವಂಥದ್ದು. ಅವ್ರಿದ್ರೆ ಅವ್ರು ಯಾರು ಹೊಡಿಯಲ್ಲ ತಾನೆ. ಒಂದು ವೇಳೆ ಯಾರಾದ್ರೂ ಹೊಡೆದ್ರೆ ಅವ್ರ ಬ್ರದರ್ಸ್ ಅಲ್ವಾ ಹೊಡಿಯೋದು, ಹೊಡ್ಸ್ಕೊಳ್ತಾರೆ ಬಿಡಿ. ಇದು ಮಾಡ್ಬೇಕಾಗಿರುವಂತ ಕೆಲಸ. ಈಗ ನಮ್ಮ ಸ್ನೇಹಿತರು ಆಗ್ಲಿ ಅಥವಾ ಬೇರೆ ಯಾರೇ ಜನಾಂಗದವರಾಗ್ಲಿ ನಾವು ಯಾರಿಗೂ ಅಡ್ಡಪಡಿಸಲ್ಲ. ಅವ್ರು ಏನ್ ಬೇಕಾದ್ರೆ ಆಚರಣೆ ಮಾಡ್ಕೊಳ್ಳಿ. ಆದ್ರೆ ಒಂದು ಗೃಹ ಸಚಿವರು, ಒಂದು ಕರ್ನಾಟಕ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರದವರು ನಿಮಗೆ ಒಂದು ಮಸೀದಿ ಮುಂದೆ ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಪ್ರೊಟೆಕ್ಷನ್ ಕೊಟ್ಟು ನಾವು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತೀವೋ, ಹಾಡು ಹೇಳ್ಕೊಂಡು ಹೋಗ್ತೀವೋ, ಪ್ರೊಟೆಕ್ಷನ್ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅಷ್ಟು ಕೈಲಾಗ್ದವ್ರೇನ್ರಿ ನೀವು? ಅಷ್ಟು ಕೈಲಾಗ್ದವ್ರ ನೀವು? ಯಾರಿಗೆ ಎದುರ್ಕೊಳ್ತಾ ಇದ್ದೀರಾ ನೀವು? ಯಾರಿಗೆ ಎದುರ್ಕೊಂಡಿದ್ರೆ ಹೇಳ್ತಾ ಇದ್ದ? ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಎಲ್ಲಿ ಬೇಕಾದ್ರೂ ಆಯ್ತಪ್ಪ, ನೀವು ಇಲ್ಲೇನು ಮಾತಾಡಬೇಡಿ ಅಂತ ಹೇಳಿ ಮಾತಾಡೋದಿಲ್ಲ, ಇಲ್ಲಿ ಡ್ಯಾನ್ಸ್ ಮಾಡಬೇಡಿ ಅಂತ ಹೇಳಿ ಮಾತಾಡೋದಿಲ್ಲ ನಾವು, ಅಥವಾ ಡ್ಯಾನ್ಸ್ ಮಾಡಲ್ಲ ನಾವು. ಆದ್ರೆ ಯಾರಿಗೋ ಒಬ್ಬರಿಗೆ ಎದುರ್ಕೊಂಡು ನೀವು ನಮಗೆ ಪ್ರೊಟೆಕ್ಷನ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಯು ಆರ್ ಅನ್ಫಿಟ್. ಯಾರಿಗೆ ಎದುರ್ಕೊಂಡಿದ್ದಾರೆ ಗೊತ್ತಿಲ್ಲ, ಹೇಳ್ಬೇಕು ಅವರು ಯಾರಿಗೆ ಎದುರ್ಕೊಂಡಿದ್ದಾರೆ. ಅಲ್ಲಿ ಪ್ರೊಟೆಕ್ಷನ್ ಕೊಡಕ್ಕೆ ಅದನ್ನ ಹೇಳ್ತಾ ಇಲ್ವಾ? ನಿಮಗೆ ಪ್ರೊಸೆಷನ್ ಯಾವಾಗ ನಡೆಯುತ್ತೆ ಅಂತ ಅಂದ್ಬಿಟ್ಟು ಪೊಲೀಸಿಂದ, ಡಿಪಾರ್ಟ್ಮೆಂಟ್ ಇಂದ ನೀವು ಪರ್ಮಿಷನ್ ತಗೊಂಡಿದ್ದಾರೆ, ಯಾವಾಗ ಹೋಗುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ದಾರೆ ನಿಮಗೆ. ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಮಸೀದಿ ಲೈಟ್ ಆಫ್ ಆಗುತ್ತೆ. ಮಸೀದಿ ಲೈಟ್ ಆಫ್ ಹೆಂಗ್ ಆಗ್ಬಿಡುತ್ತೆ ನಿಮಗೆ, ಕಂಪ್ಲೀಟ್ ಬಿಲ್ಡಿಂಗ್ ಲೈಟ್ ಆಫ್ ಆಗಿಬಿಡುತ್ತೆ ನಿಮಗೆ. ಆ ಒಂದು ಸೀಕ್ವೆನ್ಸ್ ಅಲ್ಲಿ ಅಲ್ಲಿಂದ ಕಲ್ಲುಗಳು ಎಸಿತಾರೆ, ಕಲ್ಲುಗಳು ಬಂದು ಬೀಳುತ್ತೆ. ಇದಕ್ಕೆ ಒಬ್ಬ ಗೃಹ ಸಚಿವರಾಗಿರುವಂತ ಏನ್ ಹೇಳ್ಬೇಕಾಯ್ತು, ಯಾರಾದ್ರೂ ಆಗಿರಲಿ, ಯಾವುದೇ ಕಮ್ಯುನಿಟಿ ಅವರಾಗಿರಲಿ, ಒಳ್ಳೆ ಹಾಕ್ಬಿಡ್ತೀನಿ ಅಂತ ಹೇಳ್ಬೇಕಾಯ್ತು ಸ್ಟೇಟ್ಮೆಂಟ್. ಏನ್ ಹೇಳ್ತಾರೆ ಉಡಾಫೆ ಉತ್ತರಗಳು? ಒಂದು 2-3 ಕಲ್ಲು ಎಸ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಿಮಗೆ ಆ 2-3 ಕಲ್ಲು ಬಂದು ನಿಮ್ಮ ಮುಖಕ್ಕೆ ಬಿದ್ದರೆ ನಿಮ್ಮ ಮುಖ ಯಾರಾದ್ರೂ ನೋಡಕ್ ಆಗ್ತೈತೇನ್ರಿ ನಿಮ್ಗೆ? ಅದು ಯಾವ್ದಾದ್ರು ಹೆಣ್ಮಕ್ಳಿಗಾದ್ರೂ ಬೀಳ್ಬೋದಾಗಿತ್ತು, ಯಾರಿಗಾದ್ರೂ ಬೀಳ್ಬೋದಾಗಿತ್ತು. ನೀವು ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರು ಏನ್ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು? ಅದಕ್ಕೆ ಉತ್ತರ ಸಿ.ಟಿ. ರವಿ ಅವರು ಹೇಳೋ ಹಂಗೆ ಕಲ್ಲು ಹೊಡೆದವ್ರು ತಲೆ ತೆಗಿಯದ. ನೋಡಿ, ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ ಕೆಲವೊಂದು ವಿಚಾರಗಳೇನು ಅಂತ ಹೇಳಿದ್ರೆ, ಎಲ್ಲಿಂದ ಇದು ಸ್ಟಾರ್ಟ್ ಆಯ್ತಿದ್ದು, ಪ್ರಚೋದನೆಗಳಲ್ಲಿ ಸ್ಟಾರ್ಟ್ ಆಯ್ತು ಅಲ್ಲ. ನೋಡಿ, ಸಂವಿಧಾನ ನಾವೊಂದು ಮಾತು ಹೇಳಕ್ ಬಯಸ್ತೀರಿ. ಇವತ್ತು ಅಲ್ಲ, ಕೇಳಿಸ್ಕೊಳ್ಳಿ, ಸುಮೋಟ ಕೇಸ್ ಹಾಕಕ್ಕೆ ಅಂತ ಅಂದ್ಬಿಟ್ಟು ಒಬ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರು. ಆ ಹೆಣ್ಮಗಳು ಹಿಸ್ಟ್ರಿ ಏನಾದ್ರೂ ಇರ್ಲಿ, ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ಅವರು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ ಹೆಣ್ಮಗಳ ಬಗ್ಗೆ ಏನೆಲ್ಲ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಜನರು ನೋಡ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಗೊತ್ತಾಗಬೇಕು. ಸೊ ಅದನ್ನ ಕೇಳಿಸ್ಕೊಳ್ರಿ ಆಯ್ತು. ಈಗ ಮಹಿಳಾ ಆಯೋಗದಲ್ಲಿ ಇರುವಂತ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರೇ, ತಮಗೆ ನಾನು ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾ ಇದ್ದೀನಿ. ಆ ಮಹಿಳೆ ಹಿನ್ನೆಲೆ ಏನ್ ಬೇಕಾದ್ರೂ 1000 ಇರ್ಬೋದು, ಆದರೆ ಅಲ್ಲಿ ನಿಮಗೆ ಒಬ್ಬ ಮೇಲ್ ಪೊಲೀಸ್ ಕಾನ್ಸ್ಟೇಬಲ್ ಲಾಠಿ ಎತ್ತಿಬಿಟ್ಟು ತೋರಿಸ್ಬೇಕಷ್ಟೇ ಹೊರತು ಅವರು ಲಾಠಿ ಚಾರ್ಜ್ ಮಾಡಿ ಹೊಡೆದಿದ್ದಾರೆ. ತಾವು ಸುಮೋಟ ಕೇಸ್ ಹಾಕಿದ್ರಿ ನೀವು ಹೋಗಿದ್ರ, ಅದು ಪ್ರೊಟೆಕ್ಷನ್ಗೆ ಹೋದ್ರ, ಆ ಸ್ಥಳಕ್ಕೆ ಹೋಗಿದ್ರ ನೀವು? ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರು ಏನ್ ಇನ್ವಾಲ್ವ್ಮೆಂಟು ಇಲ್ಲ. ಅವ್ರನ್ನೆಲ್ಲ ನೀವು ಲಾಠಿ ಚಾರ್ಜ್ ಮಾಡಿದಿರಲ್ವಾ? ತಾವೆಲ್ಲಿದ್ದೀರಾ? ಹಾಗಾದ್ರೆ ಈ ಗೊತ್ತು ಬಿಡ್ರಿ, ಆ ಮನೆ ಹಾಳು ಮಾಡಿರುವಂತ ಶಾಸಕ, ಎಷ್ಟು ಸಂಸಾರ ಹಾಳು ಮಾಡಿ ಇಟ್ಟಿರುವಂತ ಶಾಸಕ ವೀರೇಂದ್ರ ಪಪ್ಪಿ ಶಾಸಕ ಅಲ್ಲ, ಮನೆ ಹಾಳು ಮಾಡಿರುವಂತ ಸಂಸಾರಗಳ
ಹಾಳು ಮಾಡಿರೋದು ಸಂಸಾರ ಕುತ್ಕೊಂಡ್ರೆ ಸಾಕು ಸಂಸಾರದವ್ರು ಹಾಳು ಮಾಡ್ಬಿಟ್ಟು ಎಷ್ಟು ಮನೆ ಹಾಳು ಮಾಡಿರೋ ಕುತ್ಕೊಂಡ್ರೆ ಸಾಕು ನಿಮ್ ಕಾಂಗ್ರೆಸ್ ಶಾಸಕರು 40 ಕೋಟಿ 100 ಕೋಟಿ ದುಡ್ಡುಗಳು ಸಿಗ್ತಾ ನಿಮ್ಮ ಜವಾಬ್ದಾರಿ ಕೊಟ್ಟು ಮಾತಾಡ್ಕೊಳ್ಳಿ. ಇದು ಡೈವರ್ಷನ್. ಕಾಂಗ್ರೆಸ್ ಸರ್ಕಾರದವರು 2 ವರ್ಷದಿಂದ ಏನ್ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇರುವಂತ ಭ್ರಷ್ಟಾಚಾರಕ್ಕೆ ಈ ರೀತಿಯಾಗಿರುವಂತ ಕಮ್ಯುನಲ್ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಮಾಡಲ್ವಾ? ಮಾಡ್ತಾ ಇಲ್ಲ ಮೇಡಮ್, ಮಾಡ್ತಾ ಇಲ್ಲ. ಈಗ ಗಣೇಶ ಫೆಸ್ಟಿವಲ್ ನಿಮಗೆ ವರ್ಷ ಪೂರ್ತಿ ನಡೆಯುತ್ತಾ ನಿಮಗೆ ಹೇಳಿ? ಈಗ ಅವರು ಪ್ರೊಸೆಷನ್ ಯಾವ ಟೈಮಲ್ಲಿ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ ಬಂದಿದ್ದಾರೆ. ನಿಮಗೆ ಅವ್ರು ಯಾರವ್ರು ಹೇಳಕ್ಕೆ ನಿಮಗೆ ನೀವು DJ ಪ್ಲೇ ಮಾಡಬೇಡಿ, ಮ್ಯೂಸಿಕ್ ಪ್ಲೇ ಮಾಡಬೇಡಿ, ನೀವು ಹಿಂಗೆ ಹೋಗ್ಬೇಕು, ನೀವು ಹಿಂಗೆ ಬಿಡಬೇಕು, ಇವತ್ತು ಈ ರೂಲ್ಸ್, ನಾಳೆ ಗಣೇಶ ಹೇಳ್ಬೇಡಿ ಅಂತ ಹೇಳ್ತಾರೆ. ಒಪ್ಕೊಳ್ತೀವ ನಾವು ಅದನ್ನ? ಒಪ್ಕೊಳಕ್ಕಾಗುತ್ತಾ ಅವರು? ಈಗ ನಮ್ಮ ಸ್ನೇಹಿತರು ಯಾರು ಹೇಳ್ತಿದ್ರು ಕುಡಿದು ತೂರಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತ. ನಾಚಿಕೆ ಆಗಬೇಕು ನಿಮಗೆ. ಯಾರಾದ್ರೂ ಕುಡಿದು ತೂರಾಡಕ್ ಹೋಗ್ತಾರೆ ಅಂದ್ರೆ ನಿಮ್ಗೆ ಯಾರಾದ್ರೂ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಒಬ್ಬ ಜವಾಬ್ದಾರಿ ಮಾತಾಡ್ಬೇಕು. ನಾವು ಹೇಳಿದ್ದು ಅಲ್ಲಿ ಜನರನ್ನ ನೀವು ಏನಕ್ಕೆ ಬಳಸ್ಕೊಂಡಿಲ್ಲ, ಜನರನ್ನ ಏನಕ್ಕೆ ಬಳಸ್ಕೊಂಡಿಲ್ಲ. ಗಣೇಶನ ವಿಸರ್ಜನೆ ಮನೆಯಲ್ಲೂ ನಾವು ಗಣೇಶ ಹೇಳ್ತೀವಿ, ನೀವು ಮುಚ್ಕೊಂಡು ಕುತ್ಕೊಳ್ಳಯ್ಯ. JDS ಇವ್ರು ಹೇಳಿದ್ರೆ ಸೈ ಅಂತ ನೀವೇನೆ ಓಡಾಡ್ತಾ ಇದ್ದೀರಲ್ಲ, ಚಡ್ಡಿ ಹಾಕೊಂಡು ಓಡಾಡ್ತಾರೆ. ಕಿರ್ಚಾಡಿದ್ರೆ ಪ್ರಯೋಜನ ಇಲ್ಲ. ಸುಮ್ಮನೆ 2 ವರ್ಷದ ಹಿಂದೆ ಸಾಕು. ನಾವು ಆಗ್ರಹ ಮಾಡುವಂತದ್ದು ನೋಡಿ, ಸಮಸ್ಯೆ ಲೇಟ್ ಆಗಿ ಬಂದಿದ್ರಿ. ಈಗ ಒಂದು ಕುತ್ಕೊಂಡ್ರಿ ನಮ್ ಪ್ರಾಬ್ಲಮ್ ಅಲ್ಲ. ಟ್ರಾಫಿಕ್ ಯಾರಿಗೆ ಪ್ರಾಬ್ಲಮ್ ಇರುತ್ತೆ? ಗುಂಡಿ ಮುಚ್ಚ ದೊಡ್ಡ ಪ್ರಾಬ್ಲಮ್, ಗುಂಡಿ ಮುಚ್ಚ ದೊಡ್ಡ ಪ್ರಾಬ್ಲಮ್. ಯಾಕೆ ಅದೇ ತರ ಕೇಳ್ತಾರೆ ಕಾಂಗ್ರೆಸ್ ಅವ್ರಿಗೆ, ಆಡಳಿತ ಪಕ್ಷದಲ್ಲಿ ಇದ್ದಾರೆ ಗುಂಡಿ ಮುಚ್ಚ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾರೆ. ಇಲ್ಲಿ ಕುತ್ಕೊಂಡು ಮಾಧ್ಯಮ ಮುಂದೆ ಹೇಳ್ತಾ ಇರೋದು ಎಲ್ಲಿ ಏನು ಕುತ್ಕೊಂಡಿರುತ್ತೆ ಯೋಗ್ಯತೆ ಇಲ್ಲ ನಿಮ್ಗೆ. ನೋಡಿ, ನಾವು ಕೇಳುವಂತದ್ದು ಇಷ್ಟೇ, ಒಂದು ಆಡಳಿತ ಪಕ್ಷದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರದವರು ನೀವು ಯಾವುದೇ ಒಂದು ಕಮ್ಯುನಿಟಿಗೆ ನೀವು ಓಲೈಸೋದು ಬೇಡ. ನೀವು ಓಟ್ ತಗೋಬೇಕಾದ್ರೆ ನೀವೇನ್ ತಗೊಂಡಿರ್ತೀರಾ, ನಾವು ಸರ್ವ ಜನಾಂಗ ಯಾವ ಏಚರಿಸ್ತಾರೋ, ಯಾರು ನಿಮಗೆ ಒಂದು ಅವ್ರ ಹಬ್ಬಗಳಾಗ್ಲಿ ಮತ್ತೊಂದಾಗ್ಲಿ ಏನೇ ಮಾಡಿದ್ರು ನೀವು ಪ್ರೊಟೆಕ್ಷನ್ ಕೊಡಬೇಕು. ಒಂದು. ಎರಡನೇದು, ಕಮ್ಯುನಲ್ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆಗ್ತಾ ಇದೆ ಅಂತ ನಿಮಗೆ ಒಂದು ಚೂರು ಗೊತ್ತಾಗಿದ ತಕ್ಷಣ ನೀವು ಪ್ರೊಟೆಕ್ಷನ್ ಕೊಡಬೇಕಾಗಿತ್ತು. ನೀವು ಮಾಡ್ತಾ ಇರುವಂತದ್ದೇನು, ನೀವು ಡೈವರ್ಷನ್. ಯಾವ ರೀತಿ ಡೈವರ್ಷನ್ ಆಗ್ತಾ ಇದೆ ನಿಮಗೆ? ಧರ್ಮಸ್ಥಳದಿಂದ ಸ್ಟಾರ್ಟ್ ಆಗಿ ನಿಮಗೆ ಲಾಸ್ಟ್ ಇದೇ ನಾಗಮಂಗಲದಲ್ಲಿ ಇಶ್ಯೂಸ್ ಆಗಿರ್ತಾರೆ ನಿಮಗೆ. ಇದೇ ಸೇಮ್ ಎಕ್ಸಾಂಪಲ್ ಆಗಿದೆ ಅಂತ ಅಂದಮೇಲೆ ನೀವು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಾ? ರೈಟ್. ದರ್ಶನ್ ಅವರು, ಋಷಿಕ್ ಅವರು, ಯದುಕುಮಾರ್ ಗೌಡರು, ಬಸವರಾಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಈ ಮದ್ದೂರಿನ ಪ್ರಕರಣ ಅನ್ನೋದು ಇವತ್ತು ಬೇರೆ ಬೇರೆ ಮಜಲುಗಳನ್ನು ಪಡ್ಕೊಳ್ತಾ ಇದೆ. ಇದು ನೇರ ಪಂಥಾಹ್ವಾನ ಅನ್ನೋದು ರೀತಿಯಲ್ಲಿ ಏನೋ ತಲೆ ತೆಗೆಯೋದು ಆ ಮಟ್ಟಕ್ಕೆ ಹೋಗ್ತಾ ಇದೆ. ಬೇಡ, ನೀವು ಆಡಳಿತವೇ ಆಗಲಿ ವಿಪಕ್ಷವೇ ಆಗಲಿ ಪರಿಸ್ಥಿತಿಯನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಿರಲಿ. ಸೌಹಾರ್ದವನ್ನು ಬೆಳೆಸಿ, ಕಿಚ್ಚು ಹಚ್ಚಿ ಅದರಲ್ಲಿ ಚಳಿ ಕಾಯಿಸುವಂಥ ಪ್ರಯತ್ನಗಳಾಗೋದು ಬೇಡ ಅಂತ ಹೇಳ್ತೇವೆ. ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.